ಭಟ್ರಾಯರ ಮಗಳ? ಇನ್ನೇನು ಅವ್ರ ಅಮ್ಮ ಅಂತ ತಿಳ್ಕೊಂಡಿದ್ದೀರಾ? ಬೀಳ್ರಿ ಕಾಲಿಗೆ. ಕಾಲಲ್ಲಿ ಚೊಪ್ಲಿನೇ ಇಲ್ಲ. ಅದ್ ನಿಮ್ ಪುಣ್ಯ. ಇದ್ದಿದ್ರೆ ನಿಮ್ ಮುಖ ನೋಡಿದ ತಕ್ಷಣ ಕಾಲಲ್ಲಿರೋದನ್ನ ಕೈ ತಗೋತಾ ಇದ್ರು. ಬೀಳ್ರಿ ಕಾಲಿಗೆ. ಬನ್ನಿ ತಾಯಿ, ದಯಮಾಡಿಸಿ ಬನ್ನಿ ಬನ್ನಿ. ನೀನ್ ಯಾಕೋ ಇಲ್ಲಿ? ನಡೆಯೋ ಆಚೆ. ಅವರು ಬರ್ಲಿ ಬಿಡಿ. ಹೌದಮ್ಮ, ಬನ್ನಿಪ್ಪ ಬನ್ನಿ. ಬನ್ನಿ ತಾಯಿ ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಾವಿಲ್ಲಿ ತನಕ ದಯಮಾಡಿಸಿತ್ತು ನಮಗೆಲ್ಲ ಪರಮ ಸಂತೋಷವಾಯ್ತು ತಾಯಿ. ರೀ, ಊಟ ಬೇಗ ಊಟ ಹಾಕ್ಸ್ರಿ. ಇವನ್ ಯಾವನ ಅನ್ನ ಕಾಣ್ದವನು. ನೋಡಿ ತಾಯಿ, ಇದು ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ಹೋಗ ಆಚೆ. ನೋಡಿ ತಾಯಿ, ಸುಮ್ನೆ ಅನ್ನ ಅನ್ನ ಅಂತ ಸಾಯ್ತಾನೆ. ನೋಡಿ ತಾಯಿ, ಇದು ಈ ವರ್ಷದ ಆದಾಯದ ವಿವರ. ಆಮೇಲೆ ಇದು ಈ ವರ್ಷದ ಖರ್ಚು ವೆಚ್ಚದ ಪಟ್ಟಿ. ನಿಮ್ಗೇನಾದ್ರು ಬುದ್ಧಿ ಇದೆಯೇನ್ರಿ? ಅವ್ರಿಗೆ ಹಸು ಆಗ್ತಾ ಇದೆ, ಮೊದ್ಲು ಊಟ ಹಾಕ್ಸಿ ಅಂತ ಹೇಳಿದ್ರೆ ಸುಮ್ನೆ ಅವ್ರು ಟೈಮ್ ವೇಸ್ಟ್ ಮಾಡ್ತಿದ್ದೀರಲ್ರಿ. ಅವ್ರೇನು ಅನ್ನ ಕಾಣದೆ ಬರ್ಗಟ್ ಬಂದಿಲ್ಲ ನಿನ್ ಹಾಗೆ. ನೀವ್ ನೋಡಿ ತಾಯಿ. ರೀ, ಮೊದ್ಲು ನನ್ಗೋ ಅವ್ರಿಗೂ ಊಟ ಹಾಕ್ಸ್ತಿರೋ ಇಲ್ಲ ಕುದುರೆ ಹಲ್ವಾ ಇಲಿ ರಮ್ಮು ಅಂತ ಕಳ್ಳಕ್ಕ ಬರ್ದಿರೋದನ್ನ ಹೇಳ್ಬಿಡ್ಲ? ಸುಂದ್ರು, ನಿನ್ ದಮ್ಮಯ್ಯ ಅದನ್ನ ಮಾತ್ರ ಹೇಳ್ಬೇಡವು. ಮತ್ತೆ ಊಟಕ್ಕೆ ರೆಡಿ ಮಾಡ್ಸಿ ಮೊದ್ಲು. ಬಟ್ಟ, ಏನು ಬೇಗ ಊಟಕ್ಕೆ ರೆಡಿ ಮಾಡು. ಊರಿಂದ ಯಜಮಾನ್ರ ಮಗಳು ಬಂದಿದ್ದಾರೆ. ಜೊತೆಲಿ ನಾನು ಬಂದಿದ್ದೀನಿ, ನನಗೂ ಊಟಕ್ಕೆ ರೆಡಿ ಮಾಡು. ಆಯ್ತು. ನೀನ್ ಯಾಕೋ ಇವ್ರ ಜೊತೆಲಿ ಬಂದೆ? ನೀ ಏನೋರ್ ಪಿಯೇನಾ? ಹೌದು, ಅವರು ನನ್ ಪಿಯೇನೆ. ಇನ್ಮೇಲೆ ನನ್ ಜೊತೆಲೇ ಇರ್ತಾರೆ. ಗೊತ್ತಾಯ್ತಾ? ರಂಗಾಚಾರಿ. ಏನ್ ಸುಂದ್ರ? ಸುಂದ್ರ? ನನ್ನ ನೀವು ಸುಂದ್ರ? ತಪ್ಪಾಯ್ತು. ಏನ್ ಸುಂದ್ರಣ್ಣ? ಅಲ್ರಿ, ನಿಮ್ಗೆ ಜ್ಞಾನ ಇಲ್ವಾ? ಊಟಕ್ಕೆ ಬಾಳೆ ಎಲೆ ಹಾಕ್ಸಿದ್ರಲ್ರಿ. ಇವ್ರು ಮನೇಲಿ ಬಂಗಾರದ ತಟ್ಟೆಲಿ ಊಟ ಮಾಡೋರು. ಇಲ್ಲಿ ಬಂಗಾರದ ತಟ್ಟೆ ಬೇಡ, ಅಟ್ಲೀಸ್ಟ್ ಬೆಳ್ಳಿ ತಟ್ಟೆನೂ ಇಲ್ಲ ಅಂತಂದ್ರೆ ನಿಮ್ಮನ್ನ ಡಿಸ್ಮಿಸ್ ಮಾಡ್ಬೇಕೋ ಬೇಡವೋ? ತಪ್ಪಾಯ್ತು ಸುಂದ್ರಣ್ಣ, ನಾಳೆಯಿಂದ ಅರೇಂಜ್ ಮಾಡ್ತೀನಣ್ಣ. ಸರಿ ಸರಿ, ಬೇಗ ಇಲ್ಲಿಂದ ಕಳ್ಸ್ಕೊಳ್ಳಿ. ನಮ್ ಮೇಡಮ್ಗೆ ದೃಷ್ಟಿ ಆದಿತ್ತು. ಏನ್ರಿ ಇದು? ಬೆಳ್ಳಿ ಬಂಗಾರ ಎಲ್ಲ ಯಾಕ್ರಿ? ನಮ್ಗೆ ಹೊಟ್ಟೆ ತುಂಬಾ ಊಟ ಸಿಕ್ಕಿದ್ರೆ ಸಾಕು. ಈ ಕೊಬ್ಬಿರೋ ಆನೆಗೆ ಈ ರೀತಿ ಅಂಕುಶ ಉಪಯೋಗಿಸಿದ್ರೆ ನಮ್ ದಾರಿಗೆ ಬರೋದು. ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ನಾನ್ ಹೇಳ್ದಂಗೆ ಯಾಕೆ ಮಾಡ್ತಾ ಇರೋ ಅಷ್ಟ್ ಸಾಕು. ಬೇಗ ಹೋಗಿ ಅನ್ನ ತಗೊಂಬಾ. ಈಗ ನನ್ಗೆ ಅರ್ಧ ಹೊಟ್ಟೆ ತುಂಬ್ದಾಗಾಯ್ತು. ನನ್ಗ್ಯಾಕೋ ಹೊಟ್ಟೆನೆ ತುಂಬ್ದಾಗ ಆಗ್ಲಿಲ್ಲ. ಇನ್ನು ಹಣ್ಣೆಲ್ಲ ಇದೆಯಲ್ಲ, ಎಲ್ಲ ಮುಗಿಸ್ಬಿಡೋಣ. ಇದೇನಿದು? ಲೈಟ್ಗಳೆಲ್ಲ ಉರಿತಾ ಇವೆ. ಓ ಶ್ಯಾಮಲಾ, ಓನರು ಮನೆನ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ. ಈಗ ನಾವಿರೋದಕ್ಕೆ ಏನ್ ಮಾಡೋದು? ಹೇಗೂ ಬೆಳಿಗ್ಗೆ ಸಾಯ್ತೀವಲ್ಲ, ಮನೆ ಯಾಕ್ಬೇಕು? ಅದ್ ಸರಿ, ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಊರ್ನಲ್ಲಿ ಇಲ್ಲ ಅಂತ ಕಾಣುತ್ತೆ. ಓ, ಬಟ್ಟೆಗಳೆಲ್ಲ ಇವೆ. ಅರೆ, ಯಾರೋ ಫ್ಯಾಮಿಲಿ ಮ್ಯಾನ್ ಅಂತ ಕಾಣಿಸುತ್ತೆ. ಶ್ಯಾಮಲಾ, ಈ ಡ್ರೆಸ್ ನಿಂಗೆ ತುಂಬಾ ಚೆನ್ನಾಗಿದೆ, ಹಾಕೋ. ನೀವ್ ಈ ಪ್ಯಾಂಟ್ ಶರ್ಟ್ ಹಾಕೊಳ್ರಿ, ಚೆನ್ನಾಗಿರುತ್ತೆ. ಕೊಡು, ಯಾರಪ್ಪನ ಮನೆ ಗಂಟು. ಚೆನ್ನಾಗಿದ್ಯಾ? ಅಷ್ಟ್ ಕ್ಲಾಸ್ ಆಗಿದೆ. ನಂದಾಗಿದೆ. ನಿಮ್ದು ಚೆನ್ನಾಗಿದೆ.
ಸಾಕಮ್ಮ ಆ? ಸಾಕಮ್ಮ. ಇದು ನನ್ನ ಮನೆ, ಬಾಡಿಗೆ ಮನೆ ಅಲ್ವಾ? ಬೇಗ ಯಾರೋ ಬಂದಾಗಿದೆ. ಬಾ. ನೀನು ಇದೇನಿದು? ಸೋಡಾ ಆಯ್ತು, ವಡೆ ಆಯ್ತು, ಪಕೋಡ ಆಯ್ತು, ಸಾರ ಇಲ್ಲಿ ಸಾರ ಇಲ್ಲಿ. ಬಾಯ್ ಬಾಯಲಿ ಬಾಯ್ ನೋಡು ಬಾಯ್. ನಾನು ಇದೆಲ್ಲ ತಿಂದು ಕುಡ್ದು ಕರೆಯೋವರೆಗೂ ನೀನ್ ನೆಮ್ಮದಿಯಾಗಿ ಬೆಡ್ರೂಮ್ ಅಲ್ಲಿ ನಿದ್ದೆ ಮಾಡ್ಬೇಕು, ಗೊತ್ತಾಯ್ತಾ? ಆಯ್ತು, ನಾಳೆ ನಿನ್ನ ಕಟ್ ಮಾಡಿ ವಡೆ ಬೋಂಡ ವಾಸನೆ ಗಮ್ಮಂತ ಬರ್ತಾ ಇದೆ. ರೀ ತುಂಬಾ ಹಸುವಾಗ್ತಿದೆ, ತೆಕ್ಕೊಡ್ರಿ. ಮೆಲ್ಲಿಗೆ. ಬೋಂಡ ಬಹಳ ಚೆನ್ನಾಗಿದೆ. ವಡೆ ಇಲ್ರಿ? ಹಾ, ವಡೆ ಬೇರೆ ಇದೆಯಲ್ಲ. ವಡೆ. ಅಯ್ಯೋ, ಇಲ್ಲಿಟ್ಟಿದ್ ವಡೆ ಬೋಂಡ ಎಲ್ಲ ಏನಾಯ್ತು? ಈ ಮನೇಲಿ ಏನಾದ್ರು ದೆವ್ವ ಗಿವ್ವ ಇದೆಯಾ? ನಾನಿದ್ಮೇಲೆ ದೆವ್ವ ಹೆಂಗ್ ಬರೋದಕ್ ಸಾಧ್ಯ? ನನ್ನ ಮಗಂದು ಕೋಳಿನೇ ತಿಂದಿರ್ಬೇಕು. ಬಾ. ಸಿಗರೇಟ್ ಅಲ್ಲಿ ಬೇಗ. ಅಯ್ಯೋ, ಏನ್ರಿ ಇದು? ಏನ್ ನೀರು ಉಪ್ಪಾಗಿದ್ಯಾ? ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊ. ನೀರ್ ತಗೊಳ್ಳಿ. ಇದೇನಿದು? ಒಂಥರಾ ಇದೆ ಉಪ್ಪು ನೀರು. ಇದೇನು ನೀರ್ ಕುಡಿತಿದ್ದಂಗ್ ಮೈಯೆಲ್ಲ ಬಿಸಿ ಬಿಸಿ ಆಗ್ತಾ ಇದೆ. ನನ್ಗೂ ಬಿಸಿ ಆಗ್ತಾ ಇದೆ. ಆ? ಹಾ. ಆ. ಲೈಕ್ ನಿಂದೇನು ಇಲ್ಲಿ? ನಾನು ಕುಡ್ದಿದ್ದೀನಿ, ನೀನ್ ಸುಮ್ಮನೆ ಇದೆಯಾ? ನಂಗೀಗ ಬೋರ್ ಆಗಿದೆ, ಒಂದು ಹಾಡೇಳು. ಹಾಡೇಳು ಅಂದ್ರೆ ಮೂಳೆ ಮಾಂಸ ಬೋಟಿ ಕಲೀಜ ಅಂತ ಹೇಳ್ತಿದ್ಯಾ? ಚೆನ್ನಾಗಿರೋ ಹಾಡು ಹೇಳ್ಬೇಕು. ಹೇಳು. ಗುಂಡಿನ ಮತ್ತೆ ಗಮ್ಮತ್ತು, ಅಳತೆ ಮೀರಿದರೆ ಆಪತ್ತು, ಹುಡುಕನಿಗೆ ಇರೋದು ನಿಯತ್ತು, ನಿಂಗೆ ಗೊತ್ತು? ಇದೆ ಬಾಟ್ಲಿ ಮಾತು. ಶಬಾಷ್, ಮುಂದಕ್ಕೆ. ಬಾಯ್ ಬಾಯ್. ಹಾಡು ಹೇಳು ಅಂದ್ರೆ ಓಡೋಗ್ತಾ ಇದೆಯಾ? ಐ ಆಡೋ. ಸಿಕ್ಯಾಕೋ ಸಿಡ್ಕ್ಯಾಕೋ ನನ್ನ ಜಾಣ, ಸಿಟ್ಟಾಯ್ತೋ ನಿನ್ನ ಮೇಲೆ ನನ್ನ ಪ್ರಾಣ, ಒಟ್ಟಿಗೆ ಇರುವ ಒಟ್ಟಾಗೆ ಮಡಿವ, ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳ. ಶಬಾಷ್, ಮುಂದಕ್ಕೆ. ಏನಿವತ್ತು ನಾನ್ ಕುಡ್ದಿದ್ದೀನೋ ಟೇಬಲ್ ಕುಡ್ದಿದ್ಯೋ ಗೊತ್ತಾಗ್ತಾನೆ ಇಲ್ವಲ್ಲ? ಲಾಯ್, ಯಾಕೆ ನಿಲ್ಲಿಸ್ಬಿಟ್ಟೆ? ನಡೀಲಿ. ಏಯ್, ನೀನ್ ಸುಮ್ನೆ ಹಿಂಗೆಲ್ಲ ಓಡಾಡ್ತಾ ಇದ್ರೆ ಕಾಲ್ ಕತ್ತರ್ಸಾಕ್ಬಿಡ್ತೀನಿ. ಒಂದೇ ಕಡೆ ಆಡ್ಬೇಕು. ಆಡೋ. ಹಳೆ ಡಿಸ್ಕೋ ರುಕ್ಕಮ್ಮ ನಿನ್ನ ಹೆಜ್ಜೆ ಇಕ್ಕಮ್ಮ, ಅರೆ ಡಿಸ್ಕೋ ರುಕ್ಕಮ್ಮ
ನಿನ್ನ ಹೆಜ್ಜೆ ಇಕ್ಕಮ್ಮ, ತಕ್ಕ ತಗದಿಮಿ ನನ್ನ ಕುಣಿಸಮ್ಮ. ಕೋಳಿ ಕದಿಯಕ್ ಬಂದಿದ್ದೀರಾ? ಇಲ್ಲ. ಇಬ್ಬರನ್ನು ಕಟ್ ಮಾಡಿ ಕುರ್ಮಾ ಮಾಡ್ಬಿಡ್ತೀನಿ. ಹುಷಾರ್. ಏ ಸುಂದರ, ಏ ಬೇಕೂಫ, 8 ತಿಂಗಳಿಂದ ಮನೆ ಬಾಡಿಗೆ ಕೊಡದೆ ಕದ್ದು ತಿರುಗ್ತಿದ್ಯೇನೋ ತರ್ಲೆ ನನ್ನ ಮಗನೇ. ಸಂಬಳ ಬಂದ್ ಕೂಡಲೇ ಕೊಡ್ತೀನಿ ಅಂತ ಹೇಳಿ ನನ್ನ ಅಂಗಡಿಯಿಂದ 6 ಪ್ಯಾಂಟು 6 ಶರ್ಟಿನ ಬಟ್ಟೆ ತಗೊಂಡು ಹೋಗಿ 6 ತಿಂಗಳಾದ್ರೂ ಕೊಡದೆ ಕದ್ಗ ತಿರುಗ್ತಿದ್ಯಲ್ಲ, ನಿಮ್ ತಾತ ಕೊಡ್ತಾನೇನೋ ಮನ್ಮತ್ ರಾಜ? ಕೆಲಸ ಸಿಕ್ಕದ ಮೇಲೆ ಸಾಲ ತೀರಿಸ್ತೀನಿ ಅಂತ ನನ್ನ ಹೋಟ್ಲಲ್ಲಿ 1300 ರೂಪಾಯಿವರೆಗೂ ತಿಂದು ತೇಗಿ ತಲೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದೀಯಲ್ಲ, ನಿಮ್ಮಪ್ಪ ಬಂದ್ ಕೊಡ್ತಾನೇನೋ ಸುರಸುಂದರಾಂಗ. ದೇವಸ್ಥಾನದ ಕಾಂಪೌಂಡ್ ನಲ್ಲಿ ಹಳೆ ಕಾಲದ 30 ಚಿನ್ನದ ನಾಣ್ಯಗಳು ಸಿಕ್ಕಿವೆ. ರಾತ್ರಿ ಗುಟ್ಟಾಗಿ ತಂದು ಕೊಡ್ತೀನಿ ಅಂತ ಸುಳ್ಳು ಹೇಳಿ 2000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡು 2 ವರ್ಷ ಆದ್ರೂ ಮುಖ ತೋರಿಸ್ದೆ ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತೀಯನೋ ಅಯೋಗ್ಯ. ಇವತ್ತು ನಾವೆಲ್ಲ ಸೇರ್ಕೊಂಡು ನಿನ್ ಚರ್ಮ ಸುಲ್ದು ಬೀದಿಲಿ ಹರಾಜಾಗ್ತೀವಿ. ಸ್ವಲ್ಪ ಇರಿ, ಅವಸರ ಪಡ್ಬೇಡಿ. ನನ್ನ ಅದೃಷ್ಟ ರೇಖೆ ಬದಲಾಯಿಸ್ಲಿ, ಎಲ್ಲರಿಗೂ ಡಬಲ್ ಕೊಡ್ತೀನಿ. ಓಕೆ? ಏನು? ಟಾಟಾ 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 ಟಾಟಾ. ಸ್ವಾಮಿ ದೇವ್ರೇ. ಯಾವ ಸ್ವಾಮಿ, ಎಂಥ ದೇವ್ರು? ತಿರುಪತಿ ತಿಮ್ಮಪ್ಪ, ನೀನು ನನ್ನ ಮನೆ ದೇವ್ರು. ಸರಿ, ಮನೇನೇ ಇಲ್ಲ, ದೇವ್ರು ಇನ್ನೇನು ಇರ್ತೈತೆ? ಅಲ್ಲಲ್ಲೇ ಏನ್ ಗುರು, ನೀನೇ ಹೀಗೆ ಹೇಳ್ತಾ ಇದ್ಯಾ? ಇನ್ನೇನು, ಬಾಡಿಗೆ ಕೊಡೋಕೆ ಯೋಗ್ಯತೆ ಇಲ್ದ ಮೇಲೆ ಯಾವಾಗ್ಲೂ ಬೀಗ ಹಾಕೊಂಡು ಯಾಕಿರ್ಬೇಕು? ಮನೆ ಓನರ್ಗಿಂತ ನೀನೇ ಡೇಂಜರ್ ಆಗಿದ್ಯಲ್ಲಪ್ಪ. ಕೆಲ್ಸ ಅಂತ ಒಂದ್ ಸಿಗ್ಲಿ, ಬಾಕಿ ಇರೋ ಬಾಡಿಗೆ ಎಲ್ಲ ಒಂದೇ ಸಾರಿ ತೀರ್ಸ್ಬಿಡ್ತೀನಿ. ಯಾವ ಕೆಲಸ ಸಿಗ್ತದೆ? ಎಲ್ಲೋ ಭ್ರಾಂತು. ತತ್ತೇರಿಕೆ, ಏನ್ ಗುರು ಇಂತ ಕೈ ಕೊಟ್ಬಿಟ್ಟೆ. ಕೆಲ್ಸಕ್ಕೆ ಅಂತ ಇಂಟರ್ವ್ಯೂ ಬಂದಿದೆ, ಕೈ ಮುಗಿದ್ರೆ ಮೊಟ್ಟ ಅಪ್ಶಕನ ನೋಡಿಸಿದ್ಯಲ್ಲ. ಥತ್. ಇನ್ನೇನೇ ಮಾಡ್ಲಿ, ನನಗೂ ನೋಡಿ ನೋಡಿ ಸಾಕಾಯ್ತು. ಯಾವಾಗ ಒಂದ್ರು ಮನೆಗೆ ಬೀಗ ಹಾಕಿರ್ತದೆ. ಅವನ್ ಇವತ್ ನನ್ನ ಕೈ ಸಿಗ್ಲಿ, ಕೈ ಮುರಿದಾಕ್ಬಿಡ್ತೀನಿ. ಕೈ ಸಿಗ್ಲಿಲ್ಲ ಅಂದ್ರೆ ಕಾಲ್ ಮುರಿತೀನಿ. ಓಹೋ, ಇದಾ ಸಮಾಚಾರ. ಸಾರಿ ಡಿಯರ್ ತಿಮ್ಮಪ್ಪ, ಎಷ್ಟಾದ್ರೂ ಮನುಷ್ಯ ಜನ್ಮ ತಾನೆ, ನಮ್ ಯೋಗ್ಯತೆನೇ ಇಷ್ಟು. ಯಾರು ಹೇಳಿದ್ದನ್ನಲ್ಲ ದೇವರೇ ಹೇಳ್ದ ಅಂತ ತಿಳ್ಕೊಂಡ್ಬಿಡ್ತೀವಿ. ದಯವಿಟ್ಟು ಕ್ಷಮಿಸ್ಬಿಡು. ಈ ಮನೆಗೆ ಅಲ್ದು ಸಾಕಾಗೋಯ್ತು. 8 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ. ಮನೆ ಖಾಲಿ ಮಾಡ್ಸೋಣ ಅಂದ್ರೆ ಅವನೇ ನನ್ನ ಕೈ ಸಿಗ್ತಾ ಇಲ್ಲ. ಸದ್ಯ ಮುಂದಿನ ಬಾಗ್ಲಿ ಬೀಗ ಹಾಕಿದ್ದು ಒಳ್ಳೇದೇ ಆಯ್ತು. ಟಾಟಾ. ಅವನ್ ನಿನ್ ಕೈಗೆ ಸಿಕ್ಕೋದು ಯಾವಾಗ, ಮನೆ ಖಾಲಿ ಮಾಡ್ಸೋದು ಯಾವಾಗ, ನನಗ್ ಮನೆ ಕೊಡೋದು ಯಾವಾಗ? ಬ್ಲಾಯ್, ಸುಮ್ನೆ ನಾನು ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಸ್ವಲ್ಪ ತಡ್ಕೋದವ್ರೆ. ನಾಳೆ ಒಳಗವನ್ನ ಹಂದಿ ನಿನ್ನಲ್ಲ ಅವನ್ನ ಮನೆ ಖಾಲಿ ಮಾಡಿಸ್ತೀನಿ, ನೋಡ್ತಾ ಇರು. ಹಂಗೆಲ್ಲ ಮಾಡ್ಬೇಡ ಗುರು. ಇಂಟರ್ವ್ಯೂ ಹೋಗ್ತಾ ಇದೀನಿ, ಒಂದ್ ಫೈನ್ ಆಗಿರೋ ಸೂಟ್ ಕೊಡು. ಕೆಲ್ಸ ಸಿಕ್ಕಿದ ಕೂಡ್ಲೆ ಆ ಸೂಟಿನ ಬಾಡಿಗೆ ಕೊಟ್ಬಿಡ್ತೀನಿ. ಆವಾಗ ಒಂದ್ಸರಿ ಹಿಂಗೆ ಇಸ್ಕೊಂಡೋದೆ, ಗೆಪ್ತಿ ಆಯ್ತಾ? ಆವತ್ತು ವಾಪಸ್ ಕೊಟ್ಬಿಟ್ನಲ್ಲಪ್ಪ. ಬಟ್ಟೆ ಏನೋ ಕೊಟ್ಟೆ, ಆದ್ರೆ ಇಷ್ಟ ದಿನ ಆದ್ರೂ ಅದ್ರ ಬಾಡಿಗೆನೇ ಕೊಟ್ಟಿಲ್ವಲ್ಲಯ್ಯ? ಸರಿ, ಈಗಿಂದಕ್ಕೆ 10 ರೂಪಾಯಿ, ಹಳೇದಕ್ಕೆ 20 ರೂಪಾಯಿ ಎಲ್ಲ ಸೇರಿಸ್ಬಿಟ್ಟು ಸಂಬಳ ಬಂದ್ ಕೂಡ್ಲ ಕೊಟ್ಬಿಡ್ತೀನಿ. ಕೆಲಸನೇ ಸಿಕ್ಕಿಲ್ಲ, ಸಂಬಳ ಯಾವಾಗ ಬರೋದು? ನೋಡು, ಇಷ್ಟಕ್ಕೂ ನಿನ್ಗೆ ಆಗೋಂತ ಬಟ್ಟೆ ಯಾವ್ದು ನನ್ನ ಹತ್ರ ಇಲ್ಲಪ್ಪ. ಈಗ ಯಾವ್ದಾದ್ರು ಒಂದ್ ಕೊಡೋ ಮಾರಾಯ, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿದ್ರೆ ನೀನೇನ್ ಬಿಡೋಂಗ್ ಕಾಣಿಸ್ತಾ ಇಲ್ಲ. ಒಂದ್ ಕೆಲ್ಸ ಮಾಡು, ನೀನ್ ಹಾಕೊಂಡಿರೋ ಬಟ್ಟೆನ ಒಳಗ್ ಬಿಚ್ಚಿಡು. ಸರಿ, ತಗೋ, ಈ ಸೂಟ್ನ ಹೇಗೋ ಅಡ್ಜಸ್ಟ್ ಮಾಡ್ಕೋ. ಓಕೆ ಓಕೆ ಓಕೆ. ಅಡ್ಜಸ್ಟ್ಮೆಂಟ್ ಎಲ್ಲ ಆಗ್ಲೇ ಆಗೋಯ್ತಂತೆ. ಅಂದ್ರೆ ಖಾಲಿ ಇರೋದು 3 ಪೋಸ್ಟ್ ಅಂತೆ, ಅದ್ರಲ್ಲಿ ಮಿನಿಸ್ಟರ್ ಕಡೆಯಿಂದ ಒಂದ್ ಸೀಟ್ ಭರ್ತಿ ಆಗಿದೆ ಅಂತೆ. ಇನ್ನೊಂದು ಪೋಸ್ಟ್ಗೆ 30,000 ರೂಪಾಯಿ ಲಂಚ ತಗೊಂಡು ಚೇರ್ಮನ್ ಅಪಾಯಿಂಟ್ ಮಾಡ್ಕೊಂಡಿದ್ರಂತಪ್ಪ. 3ನೇದನ್ನ ಹಿಂದುಳಿದವ್ರಿಗೆ ಅಂತ ರಿಸರ್ವ್ ಮಾಡಿ ಯಾರೋ MLA ಬಾಮೈದ್ನಿ ಕೊಟ್ಟಿದಾರಂತೆ. ಎಲ್ಲ ಭರ್ತಿ ಆದ್ಮೇಲೆ ಇಂಟರ್ವ್ಯೂ ಅಂತ ಯಾಕಿಡ್ಬೇಕು? ರೀ ಮಿಸ್ಟರ್, ಏನಾದ್ರು ಹೋಪ್ಸ್ ಇದೆಯಾ?
ಎಲ್ಲ ಬರೀ ಮೋಸ. ಇಂಟರ್ವ್ಯೂ ಅಂತ ಸುಮ್ಮನೆ ನಾಟಕ ಆಡ್ತಿದ್ದಾರೆ ಅಷ್ಟೇ. ಈ ಡ್ರೆಸ್ ನಿಮ್ಗೆ ಯಾರಿಗೆ ಕೊಟ್ರು? ಯಾಕೆ ಇದು ನಿಮ್ದೇನು? ಹೌದು, ನಾನ್ ಸಿಂಗಾಪುರ್ನಿಂದ ತಂದಿದ್ದು. ಧೋಬಿ ಕೊಟ್ಟಿದ್ದೆ. ಇರ್ತಲ್ಲಪ್ಪ ಕೆಲ್ಸ. ಸರ್ವೋಯ್ತು. ಕೆಂಪ್ ಸೀರೆ ಉಟ್ಕೊಂಡಿರೋರಲ್ಲ ನನ್ನ ಹೆಂಡತಿ ಎಂದಂಗಾಯ್ತು. ಇದು ನಾನು ಅಮೆರಿಕದಿಂದ ಬರೋಕ್ ತಂದಿದ್ದು. ಹುಷಾರ್. ಇಲ್ಲಿ ಸುಂದರನವ್ರು ಯಾರು? ನಾನೇ ಹೌದಾ, ಬನ್ನಿ. ಇರು, ನಿಂಗೆ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಏನ್ರಿ, ಕಾಫಿ ನನಗೆ ಅಂತ ತರಿಸಿದ್ರೆ ನೀವು ಕುಡಿತಿದ್ದೀರಾ? ಸಾರಿ ಸರ್, ನನಗ್ ತರಿಸಿದ್ರೇನು ಅಂತ ಅನ್ಕೊಂಡಿದ್ದೆ. ಶಟ್ ಅಪ್. ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ಅಪ್ಲಿಕೇಶನ್ ಎಲ್ಲ ಇದೆಯಲ್ಲ ಸರ್. ಇದು ಇಂಟರ್ವ್ಯೂ. ಓ. ನಾವು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡ್ಬೇಕು. ಎಲ್ಲಿವರೆಗೂ ಓದಿದ್ದೀರಿ? ನಮ್ಮ ಅಮ್ಮಂಗೆ ನಿದ್ದೆ ಬರೋವರೆಗೂ ಓದಿದ್ದೀನಿ ಸರ್. ನಿಮ್ಮ ಅಪ್ಪ ಏನಾಗಿದ್ದಾರೆ? ಸತ್ತೋಗಿದ್ದಾರೆ. ಸಾಯೋಕ್ ಮುಂಚೆ ಏನಾಗಿದ್ರು? ಬದುಕಿದ್ರು. ಏನ್ರಿ, ಬಾಯಿಗೆ ಬಂದಂಗ ಉತ್ತರ ಹೇಳ್ತಿದ್ದೀರಾ? ಮನ್ಸಿ ಬಂದಂಗ್ ಪ್ರಶ್ನೆ ಕೇಳಿದ್ರೆ ಬಾಯಿ ಬಂದಂಗ್ ಉತ್ತರ. ಇವು ನಾನ್ ಸೆನ್ಸ್. ಇಂಟರ್ವ್ಯೂ ಬಂದಿದ್ಯೋ ತಲೆ ಹರಟೆ ಮಾಡಕ್ ಬಂದಿದ್ಯೋ? ಇದು ಇಂಟರ್ವ್ಯೂ ಮಾಡೋ ರೀತಿನಾ? ಅಲ್ರಿ, ನಾನೇನಾಗಿದ್ದೀನಿ ಅನ್ನೋದ್ ಬಿಟ್ಟು ನಮ್ಮ ಅಪ್ಪ ಏನಾಗಿದ್ದ ಅಂತ ಕೇಳ್ತಿರಲ್ಲ. ನಮ್ ತಾತ ಏನ್ ಮಾಡ್ತಿದ್ದ ಅಂತಾನು ಹೇಳ್ಬೇಕಾ? ಶಟ್ ಅಪ್. ಇಂಟರ್ವ್ಯೂಗ್ ಬಂದಿದ್ಯಾ ಅಂತ ಸುಮ್ನೆ ಬಿಟ್ಟಿದ್ದೀನಿ. ಇಲ್ದೇ ಇದ್ರೆ ಏನ್ ಮಾಡ್ತಾ ಇದ್ದೆ ಗೊತ್ತಾ? ನಾನು ಅಷ್ಟೇ, ಒಂದ್ ಲೋಟ ಕಾಫಿ ಕುಡ್ದಿದ್ದೀನಲ್ಲ ಅಂತ ಸುಮ್ನೆ ಬಿಟ್ಟಿದ್ದೀನಿ. ಇಲ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಏನ್ ಮಾಡ್ತಾ ಇದ್ದೆ? ನೀವು ತಿಂದಿದ್ದನ್ನೆಲ್ಲ ಇಲ್ಲಿ ಕಕ್ಕಿಸ್ಬಿಡ್ತಿದ್ದೆ. ಯಾಕೆ? ಲಂಚ ತಿಂದು ಖಾಲಿ ಇರೋ 3 ಕೆಲ್ಸನ ಬೇರೆಯವ್ರಿಗೆ ಕೊಟ್ಟು ಇಂಟರ್ವ್ಯೂ ನಾಟಕ ಆಡ್ತಿದ್ದೀರಲ್ಲ, ಅದಕ್ಕೆ. ಯು ಸ್ಟುಪಿಡ್. ರಾಮು, ಏನ್ ಸರ್? ಇವ್ನ ಎಳ್ಕೊಂಡೋಗಿ ಹೊರಗಡೆ ತಳ್ಳು. ನೀನ್ ಹೊರಗಡೆ ಬಾ, ಒಂದ್ ಕೈ ನೋಡ್ಕೋತೀನಿ. ಸುಮ್ನೆ ಇದಡಿಯಾ ಬಿಡ. ನೀನಾ? ಸುಂದ್ರ, ಹ? ಸರಿಯಾಗಿ ಬರ್ಕೋ. ಹ. ಕುದುರೆಗೆ ತಿನ್ನೋಕೆ ಬಾದಾಮ್ ಹಲ್ವಾ ಮಾಡಿಸಿದ್ದು 6,000, ಮಾಲಿಶು 3,000. ಅರೆ, ಇದೇನ್ ಸರ್ ಅನ್ಯಾಯ? ಕುದುರೆ ಬಾದಾಮ್ ಅಲ್ವನ? ತರ್ಲೆ, ಅದೆಲ್ಲ ನಿನಗೆ ಯಾಕೋ, ಹೇಳ್ದಷ್ಟು ಬರ್ಕೋ. ಅಲ್ಲ ಸರ್, ಎಸ್ಟೇಟಲ್ಲಿ ಕುದುರೆನೇ ಇಲ್ಲ. ಈ ಲೆಕ್ಕ ಬರೀಬೇಕಾದ್ರೆ ಇತ್ತು, ಆಮೇಲೆ ಸತ್ತೋಯ್ತು ಅಂತ ಯಜಮಾನ್ ಹೇಳಿದ್ರಾಯ್ತು. ಹಾ, ಅರ್ಥವಾಯ್ತು ಬಿಡಿ. ಇದೆಲ್ಲ ಕೃಷ್ಣನ್ ಲೆಕ್ಕ. ಅಲೋಕ್ 6,000 ಏನು 10,000ನೇ ಬರಿತೀನಿ. ಸರಿ ಬರೀ. ನಿಂದೇನು ಹೋಗ್ಬೇಕು? ಯಜಮಾನ್ ಲೆಕ್ಕದಾರೆ ಹೋಗೋದು. ಕಳಪ್ಪ, ಸುಳ್ಳು ಲೆಕ್ಕ ಬರ್ಸಿ ನೋಟನ್ನೆಲ್ಲ ಜೇಬಿ ಸೇರ್ಸ್ತಾ ಇದೀರಾ? ಮುಚ್ಚೋ ಬಾಯಿ ಬೇಕೂಫ. ಕೆಲಸ ಇಲ್ಲದೆ ಬೀದಿ ಅಲಿತಾ ಇದ್ದೆ. ಹೋಗ್ಲಿ ಪಾಪ ಅಂತ ಪಾರ್ಟ್ ಟೈಮ್ ಕೆಲಸ ಕೊಟ್ರೆ ತಲೆಯೆಲ್ಲ ಮಾತಾಡ್ತಾನೆ. ಈ ದುಡ್ಡು ನಿಮ್ ತಾತಂದ? ನಮ್ ತಾತಂದು ಅಲ್ಲ, ನಿಮ್ ತಾತಂದು ಅಲ್ಲ. ಇಲ್ಲಿ ಕೆಲಸ ಮಾಡ್ತಿರೋರ್ ಕಣ್ಣೆಲ್ಲ ನಿಮ್ ಜೇಬ್ ಮೇಲೆ ಬಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ನಮಗ್ ಇಷ್ಟೊಂದು ಹಣ ಸಿಗ್ಲಿಲ್ವಲ್ಲ ಅಂತ ಯಜಮಾನ್ರಿಗೆ ಕಂಪ್ಲೇಂಟ್ ಬರ್ದ್ ಕಳಿಸ್ತಾರೆ. ಅಯ್ಯಯ್ಯೋ, ನೀವೇನು ಹೆದರ್ಬೇಡಿ. ನಿಮ್ ಜೇಬ್ನಲ್ಲಿರೋ ಕಳ್ಳ ಹಣ್ಣನೆಲ್ಲ ಇಲ್ಲಿ ಕೊಡಿ. ನಾನು ಈಗ್ಲೇ ಹೋಗಿ ಗುಟ್ಟಾಗಿ ನಿಮ್ ಹೆಂಗಸ್ರ ಕೈಗೆ ಕೊಟ್ಟು ಬರ್ತೀನಿ. ಒಳ್ಳೆ ಐಡಿಯಾ. ತಗೋ, ಜೋಪಾನ, ಯಾರಿಗೂ ಹೇಳ್ಬೇಡ. ಮುಂದಿನ ತಿಂಗಳಿಂದ ನಿನ್ ಸಂಬಳ ಜಾಸ್ತಿ ಮಾಡ್ತೀನಿ. ಹಂಗೆ ಇದನ್ನು ತಗೊಂಡು ಹೋಗಿ ಕೊಡು. ಲೆಕ್ಕದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಹುಷಾರು, ನಮ್ ಹೆಂಗಸ್ರ ಕೈಯಲ್ಲೇ ಕೊಡು, ಗೊತ್ತಾಯ್ತಾ? ಬಡವ ರಾಸ್ಕಲ್, ಅವತ್ ನಮ್ ಹೆಂಗಸ್ರಿಗೆ ಹಣ ಕೊಟ್ಟು ಬರ್ತಿಂದ ಹೋದವನು ಇವತ್ತು ನನ್ನ ಕೈಗೆ ಸಿಕ್ಕಿದ್ಯೇನೋ ಬೇಕೂಫ. ಎಲ್ಲೋ ನನ್ನ ಹಣ. ಓ ಅದಾ? ಅವತ್ತು ಹಣ ತಗೊಂಡು ನಿಮ್ ಮನೆಗೆ ಹೋಗ್ತಾ ಇದ್ದೆ. ದಾರಿಯಲ್ಲಿ ರೆಡ್ ಕ್ರಾಸ್ನವರು ಕುಂಟ್ರಿಗೆ ಅಂತ ಫಂಡ್ ಎತ್ತಾ ಇದ್ರು. ನಿಮ್ ಹೆಂಗಸ್ರಿಗಿಂತ ಅವ್ರ ಕೈಲೇ ಸೇಫ್ ಆಗಿರುತ್ತೆ ಅಂತ ಅವ್ರ ಕೈಗೆ ಕೊಟ್ಬಿಟ್ಟೆ. ಡೋಂಟ್ ವರಿ. ಕಳ್ಳು ಮುಂದೆ ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಲ್ಲೋ. ಏನ್ ಬಿಸ್ಲಪ್ಪ. ಅಬ್ಬಾ, ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಿದ್ಯಲ್ಲಪ್ಪ. ಬಟ್ಟೆ ಇಸ್ಕೊಂಡ್ ಬಂದವರು ಇಲ್ಲಿದ್ಯಾ? ಊರೆಲ್ಲ ಹುಡುಕಿದ್ದಾಯ್ತು. ಬಿಚ್ಚ ಮೊದ್ಲ ಬಟ್ಟೆನ. ನೀರ್ ಕುಡಿ ಬರ್ತೀನೋ ಪುಣ್ಯಾತ್ಮ. ಬಟ್ಟೆ ಅವನ ಅಂಗಡಿ ಹತ್ರ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಗಲಾಟೆ ಮಾಡ್ತಾವನೆ. ಮೊದ್ಲು ಬಟ್ಟೆ ಬಿಚ್ಚ ಇಲ್ಲಿ. ತಗೋ ನೀನ್ ಬಟ್ಟೆ ಬಿಚ್ಚ. ಲೋ ಮಾರಾಯ, ಬೀದಿಲೇ ಮಾನ ಕಳಿತಿದ್ಯಲ್ಲೋ. ಕೋಟನಾದ್ರೂ ಅಡ್ಡ ಇಟ್ಕೊ, ಬಿಚ್ಕೊಡ್ತೀನಿ. ತಗೋ. ನನಗ್ ಕೆಲ್ಸ ಸಿಕ್ಕಿದ್ ಕೂಡ್ಲೆ ನಿನ್ ದುಡ್ಡು ಕೊಟ್ಬಿಡ್ತೀನಿ. ಸದ್ಯ ನೀನ್ ದುಡ್ಡು ಕೊಡ್ತಾ ಇದ್ರು ಪರವಾಗಿಲ್ಲ, ಬಟ್ಟೆ ಸಿಕ್ತಲ್ಲ. ನಂಬಿಕೆನೆ ಇಲ್ದಿರೋ ಜನ. ಲಕ್ಷ್ಮಕ್ಕ, ನೀನ್ ಕೊಡದಲ್ಲಿ ಕುಡಿಯಕ್ ನೀರ್ ಕೊಡ್ತೀಯಾ?
ಕಾಳಿನಪ್ಪ. ರೇವಕ್ಕ ನಿನ್ ಕೊಡದಲ್ಲಿ, ಇಲ್ಲಪ್ಪ. ಸುಂದ್ರಕ್ಕ ನಿನ್ ಕೊಡದಲ್ಲಿ, ಇಲ್ಲಪ್ಪ. ಎಲ್ಲ ಖಾಲಿ ಬಿಂದಿಗೆಗಳೇ. ರುದ್ರಕ್ಕ ಸ್ವಲ್ಪ ಕೊಡ ತೆಗಿತೆ, ನೀರ್ ಕುಡಿತೀನಿ. ಅಯ್ಯೋ, ನೀರ್ ನಿಂತೋಯ್ತಲ್ಲಮ್ಮ, ಇವಾಗ ಏನ್ ಮಾಡೋದು? ಎಂಥ ನ್ಯಾಯ, ಮನೆಗ್ ಒಂದ್ ತೊಟ್ಟು ನೀರಿಲ್ವಲ್ಲ ಅಯ್ಯೋ. ಅಯ್ಯೋ, ನಿನ್ ಮನೆ ಕಾಯೋಗ ಬರ್ತಾ ಇದ್ ನೀರ್ ನಿಂತೋಯ್ತಲ್ಲೋ. ನೀನ್ ನಿನ್ ಜಾಗದಲ್ಲಿ ಹುಲ್ಲು ಕೂಡ ಬೆಳೆಯಲ್ಲ. ನೀ ಯಾಕೆ ಬಂದೆ? ಇನ್ನೆಲ್ಲೂ ಜಾಗ ಇರ್ಲಿಲ್ವಾ ನಿಂಗೆ? ಇವನೆಲ್ಲೋದ್ರು ಅಷ್ಟೇ, ಬೆಳಗ್ಗೆ ಎದ್ದು ಇವ್ನ್ ಮುಖ ನೋಡಿದ್ರೆ ಕೋಳುಟ್ಟಲ್ಲ. ಯಾಕೆ ಬಂದಿದ್ಯಾ ಭೂಮಿ ಬಾರವಾಗಿ? ಎಲ್ಲ ದೂರ ಹೋಗಿ ಸಾಯೋತ್ತಾನೆ. ಎಲ್ರು ನನ್ನನ್ನ ಕಸಕ್ಕಿಂತ ಕೀಳಕ್ ಕಾಣ್ತಾ ಇದ್ದಾರೆ. ನಾನಿನ್ ಬದುಕಿರ್ಬಾರ್ದು, ಎಲ್ಲಾದ್ರೂ ಹೋಗಿ ಸಾಯೋದೇ ಲೇಸು. ಹೌದು, ಇನ್ನು ಯಾಕೆ ನಿಂತಿದ್ಯಾ? ತೊಲಗು. ರೀ ಏನ್ರಿ ಇದು? ಯಾರು ನೀವು? ಜ್ಞಾನ ಇದೆಯಾ ನಿಮ್ಗೆ? ಬುದ್ಧಿ ಇದೆಯಾ ನಿಮ್ಗೆ? ನೀವ್ ಮಾಡ್ತಿರೋ ಸರಿನಾ? ನೀವು ಮಾಡ್ತೀರಾ ಸರಿನಾ? ನಾನೇನ್ರಿ ಮಾಡ್ದೆ? ನಾನೇನ್ರಿ ಮಾಡ್ದೆ? ನನ್ ಪಾಡಗ್ ನಾನು ಎಲ್ಲೋ ಹೋಗ್ತಾ ಇದ್ರೆ ಯಾಕ್ರಿ ನನ್ನ ಫಾಲೋ ಮಾಡೋದು? ನಾನ್ ಯಾಕ್ರಿ ನಿಮ್ಮನ್ ಫಾಲೋ ಮಾಡ್ಲಿ? ನೀವೇ ನನ್ ಫಾಲೋ ಮಾಡ್ತಿದ್ದೀರಲ್ಲ. ನನ್ ಮೇಲೆ ತಪ್ಪು ಹೊರಿಸ್ತಿದ್ದೀರಾ? ಕಾಡ್ನಲ್ಲಿ ಒಂಟೆ ಹೆಣ್ ಸಿಕ್ಕಿದೀನಿ ಅಂತ. ಸುಮ್ನಿರ್ರಿ ಸಾಕು. ಅತ್ಬಿಟ್ರೆ ನಿಮ್ದೇನ್ ತಪ್ಪಿಲ್ಲ ಅಂತನಾ? ನನಗೂ ಬರುತ್ತೆ ಅಳೋಕೆ. ನನ್ ಪಾಡಗ್ ನನ್ ಬಿಟ್ಬಿಡ್ರಿ. ನಾನೇನ್ ಹಿಡ್ಕೊಂಡಿದ್ದೀನಾ? ಹೋಗ್ರೆ. ಚಿಚಿ, ಒಳ್ಳೆ ಲೂಸ್ ಗಿರಾಕಿ. ಏನೋ ಕರೆದ್ರಾ? ಹೋಗ್ರೆ, ನಿಮ್ಮನ್ನ ಯಾರು ಕರೀತಾರೆ? ಸರಿಯಾದ ಲೂಸು. ಅಬ್ಬಾ, ಸಾಯೋದಕ್ ಪ್ರಶಸ್ತವಾದ ಸ್ಥಳ. ಇಲ್ಲಿಂದ ಹಾರ್ ಬಿಟ್ರೆ ಈ ಲೋಕನೇ ಬಿಟ್ಟು ಹೋಗ್ಬೋದು. ಸ್ವಾಮಿ, ಆತ್ಮಹತ್ಯೆ ಮಹಾಪಾಪ ಅಂತಾರೆ. ಆದ್ರೆ ಈ ಲೋಕದಲ್ಲಿ ಬದುಕಿರೋದು ಅದಕ್ಕಿಂತ ಘೋರವಾದ ಪಾಪ. ನಮ್ಮಂತವ್ರು ಬದುಕೋಕೆ ಈ ಲೋಕ ಲಾಯಕ್ಕಿಲ್ಲ. ಈ ಜನ ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ಲಂಚ ತಿಂತಾರೆ, ಕೊಲೆ ದರೋಡೆ ಮಾಡ್ತಾರೆ. ನನ್ನಂತ ಬಡಪಾಯಿಗಳನ್ನ ಕಂಡ್ರೆ ಹೀಯಾಳಿಸ್ತಾರೆ. ಛೇ, ಜಗತ್ತಿಗೆ ಈ ಜನಕ್ಕೆ ಧಿಕ್ಕಾರ. ನಾನೀಗ ಸಾಯ್ತೀನಿ, ಸತ್ತೇ ಸಾಯ್ತೀನಿ. 1 2 3. ನೀವಾ? ನನ್ ಪಾಡಿ ನಾನು ಆತ್ಮಹತ್ಯೆ ಮಾಡ್ಕೋತಿದ್ರೆ ಯಾಕ್ರೆ ಡಿಸ್ಟರ್ಬ್ ಮಾಡ್ಬೇಕು? ನೀವ ಪ್ರಪಾತಕ್ ಬೀಳೋದ್ ನೋಡಿ ತುಂಬಾ ಭಯ ಆಯ್ತು, ಅದಕ್ಕೆ ಕಿರ್ಚ್ಕೊಂಡ್ಬಿಟ್ಟೆ. ನಾನ್ ಸತ್ರೆ ನಿಮ್ಗೆ ಯಾಕ್ರೆ ಭಯ ಆಗ್ಬೇಕು? ಇಷ್ಟಕ್ಕೂ ನೀವ್ಯಾಕೆ ಇಲ್ಲಿಗೆ ಬಂದಿದ್ದು? ಆಗ ನನ್ನೇ ದಬಾಯಿಸಿದ್ರಿ ಫಾಲೋ ಮಾಡ್ತಿದ್ದೀನಿ ಅಂತ. ಈಗ ನೀವು ತಾನೇ ನನ್ ಫಾಲೋ ಮಾಡ್ತಿರೋದು. ನಿಮ್ಮನ್ನೇನ್ ಫಾಲೋ ಮಾಡ್ತಿಲ್ಲ ರೀ, ನಾನು ಕೂಡ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಸುಳ್ಳು ಹೇಳ್ತಿದ್ದೀರಾ? ಇಲ್ಲ ರೀ, ಗಾಡ್ ಪ್ರಾಮಿಸ್. ಆಹಾ ಆಹಾ, ಅಲ್ಲ ಇನ್ನು ಚಿಕ್ಕ ವಯಸ್ಸು, ಅದು ಅಲ್ಲದೆ ಇಷ್ಟು ಸುಂದರವಾಗಿದ್ದೀರಾ. ನೀವ್ಯಾಕ್ರೆ ಆತ್ಮಹತ್ಯೆ ಮಾಡ್ಕೋಬೇಕು? ನಿಜವಾಗ್ಲೂ ನಾನ್ ಸುಂದರವಾಗಿದ್ದೀನಾ? ಹೌದ್ರಿ, ಗಾಡ್ ಪ್ರಾಮಿಸ್. ನಿಮ್ ಹೆಸರು? ಶ್ಯಾಮ್ಲಾ. ಶ್ಯಾಮಲಾ? ವಾಹ್ ವಾಹ್, ನಿಮ್ ಹೆಸರು ಕೂಡ ನಿಮ್ಮ ಹಾಗೆ ಸುಂದರವಾಗಿದೆ. ನಿಮ್ ಹೆಸರು? ಸುಂದರ್ ರಾಜ್ ಅಂತ. ಸುಂದರರಾಜ್ ಹೆಸರಿಗೆ ತಕ್ಕ ಹಾಗೆ ನೀವು ಸುಂದರವಾಗೇ ಇದ್ದೀರಾ. ನಾನ್ ಸುಂದರವಾಗಿದ್ದೀನಿ ಅಂತ ಈ ಪ್ರಪಂಚದಲ್ಲಿ ನೀವೊಬ್ರೇ ಹೇಳಿದ್ದು. ಹೌದು, ಈ ಊರ್ನಲ್ಲಿ ನಾನು ಯಾವತ್ತೂ ನಿಮ್ಮನ್ನ ನೋಡ ಇಲ್ವಲ್ಲ. ನಂದು ಈ ಊರಲ್ಲ, ಬೆಂಗಳೂರು. ಸಾಯೋದಕ್ಕೆ ಬೆಂಗಳೂರಿಂದ ಇಲ್ಲಿ ಬರ್ಬೇಕಾಗಿತ್ತಾ? ಅಲ್ಲೇ BTS ಬಸ್ ಇವೆ, ಲಾರಿ ಇವೆ, ಆಟೋ ಇವೆ. ಹಾಗೆಲ್ಲ ಸಾಯೋಕಾಗತ್ತೇನ್ರಿ? ಯಾಕಾಗೋದಿಲ್ಲ? ಸುಮ್ಮನೆ ದಾರಿಲಿ ಹೋಗ್ತಾ ಇದ್ರೆ ಸಾಕಾಗಿತ್ತಪ್ಪ. ರಸ್ತೆಯಲ್ಲಿ ಮ್ಯಾನ್ ಹೋಲ್ಗಳು ಬಾಯಿ ಬಿಟ್ಕೊಂಡಿರ್ತವೆ, ಗುಳುಮ್ಮನ್ ನುಂಗ್ಬಿಡ್ತಿದ್ವು. ನನ್ನನ್ ಏನಂತ ತಿಳಿದಿದ್ದೀರಿ? ನಮ್ದು ರಾಯಲ್ ಫ್ಯಾಮಿಲಿ. ಹಾಗೆಲ್ಲ ಬೀದಿಲ್ ಸತ್ರೆ ಜನ ಏನಂತಾರೆ? ಹೌದೌದು, ಈ ಜನ ಏನ್ ಬೇಕಾದ್ರೂ ಹೇಳ್ತಾರೆ. ಇಷ್ಟಕ್ಕೂ ನೀವೀಗ ಸಾಯುವಂತದ್ದೇನಾಗಿದೆ? ಪರೀಕ್ಷೆಯಲ್ಲಿ ಫೇಲ್ ಆಯ್ತಾ? ಇಲ್ಲ ರೀ, ನಾನು BSc ನಲ್ಲಿ ಫಸ್ಟ್ ರ್ಯಾಂಕು. ನಾನು BScನೇ. ಕೆಲ್ಸ ಎಲ್ಲೂ ಸಿಗಲ್ಲ ಅಂತ ಸಾಯಕ್ ಬಂದ್ರಾ? ನನಗೆ ಯಾಕ್ರಿ ಕೆಲ್ಸ? ನಮ್ ತಂದೆ ಕೋಟ್ಯಾಧೀಶ್ವರರು, ಅವರಿಗೆ ನಾನೊಬ್ಳೆ ಮಗಳು, ಗೊತ್ತಾ? ಅಯ್ಯಯ್ಯೋ, ಅಷ್ಟೊಂದು ಐಶ್ವರ್ಯ ಇದ್ದು ಅನ್ಯಾಯವಾಗಿ ಯಾಕ್ರಿ ಸಾಯ್ತಿದ್ದೀರಾ?
ನಮ್ ತಂದೆ ನನಗೆ ಇಷ್ಟ ಇಲ್ದೇ ಇರೋ ಒಬ್ಬ ಹುಡುಗನ್ನ ಮದ್ವೆ ಮಾಡ್ಕೊ ಅಂತ ನನ್ನ ಹತ್ರ ತುಂಬಾ ಹಠ ಮಾಡಿದ್ರು. ಉಪಾಯದಿಂದ ತಪ್ಪಿಸ್ಕೊಂಡು ಬಸ್ ಸ್ಟ್ಯಾಂಡ್ ಬಂದೆ. ಯಾವ್ದೋ ಬಸ್ ಹೊರಟ್ ನಿಂತಿತ್ತು, ಅದ್ರಲ್ಲಿ ಕೂತ್ಕೊಂಡೆ ಈ ಊರ್ನಲ್ಲಿ ಬಂದಿಳಿದೆ. ಹಾಗಾದ್ರೆ ಈಗ ಸಾಯೋದೇ ನಿಮ್ ತೀರ್ಮಾನನ? ಹೌದು ರೀ, ಏನೇ ಆದ್ರೂ ನಾನಿನ್ ಬದುಕಿರೋದಿಲ್ಲ. ವೆರಿ ಗುಡ್. ಒಂಟಿಯಾಗಿ ಸಾಯೋದಕ್ಕಿಂತ ಜೊತೆ ಇದ್ರೆ ಜಾಲಿಯಾಗಿ ಸಾಯ್ಬೋದು. ಬನ್ನಿ. ಹ್ಮ್. ಹೇಗಿದೆ ಈ ಲೊಕೇಶನ್? ಬೊಂಬಾಟಾಗಿದೆ. ಬಹಳ ಕಷ್ಟಪಟ್ಟು ಈ ಜಾಗ ಹುಡುಕಿದ್ದೀನಿ ಗೊತ್ತಾ? ಹೌದು, ಇಲ್ಲಿ ಹೇಗ್ರಿ ಸಾಯೋದು? ಬಹಳ ಸುಲಭ. ಇಲ್ಲಿಂದ ಅಲ್ಲಿಗೆ ಒಂದೇ ಸರಿ ಜಂಪ್ ಮಾಡ್ಬಿಟ್ರೆ ಮುಗೀತು. ಕೆಳಗ್ ಬಿದ್ದ ತಕ್ಷಣ ಸಾಯ್ತೀವಿ ತಾನೇ? ಡೆಫಿನೆಟ್ ಆಗಿ ಸಾಯ್ತೀವಿ. ರೆಡಿನಾ? ನನ್ಗೆ ಯಾವಾಗ್ಲೂ ಲೆಫ್ಟ್ ಸೈಡ್ ಆಗಲ್ಲಪ್ಪ, ರೈಟ್ ಸೈಡ್ ಅಲ್ಲೇ ನಿಂತ್ಕೋತೀನಿ. ಓಕೆ ಬನ್ನಿ. ಹ್ಮ್. ಆ, ಈಗ ರೆಡಿನಾ? ಸ್ವಲ್ಪ ತಾಳ್ರಿ, ನಂಗೆ ಈ ತರ ಸಾಯೋದು ಅಭ್ಯಾಸ ಇಲ್ಲ. ನಾನ್ ಇದ್ದೀನಲ್ಲ, ಮೊದ್ಲು ನಿಮ್ಮನ್ನ ತಳ್ಬಿಟ್ಟು ಹಿಂದೆನ ನಾನು ಬಿದ್ದ್ಬಿಡ್ತೀನಿ. ಮೊದ್ಲು ನನ್ನ ತಳ್ತೀರಾ? ಹಾ. ಓ ಗಾಡ್, ಅದೆಲ್ಲ ಆಗೋಲ್ಲಪ್ಪ. ಸರಿ, ನಾನೇ ಮೊದ್ಲು ಬೀಳ್ತೀನಿ, ಆಮೇಲೆ ನೀವು ಬೀಳಿ. ಅಯ್ಯಯ್ಯೋ, ನೀವ್ ಮೊದ್ಲು ಬಿದ್ಬಿಟ್ರೆ ನಾನ್ ಒಂಟಿ ಆಗ್ಬಿಡ್ತೀನಲ್ರಿ. ಇದೊಳ್ಳೆ ಪ್ರಾಬ್ಲಮ್ ಆಗೋಯ್ತಲ್ಲ. ಹಾ, ಹೀಗ್ ಮಾಡ, ಇಬ್ರು ಹೀಗೆ ನಿಂತಿರೋಣ. 1 2 3 ಹೇಳ್ತೀನಿ. 3 ಅಂದಾಗ ಇಬ್ರು ಒಟ್ಟಿಗೆ ಜಂಪ್ ಮಾಡೋಣ. ಓಕೆ ಓಕೆ. ರೆಡಿ? 1 2 3. ಸ್ವಲ್ಪ ತಾಳ್ರಿ, ನೀವ್ 1 2 3 ಹೇಳ್ಬಿಟ್ರೆ ಪ್ರಿಪೇರ್ ಆಗ್ಬೇಕೋ ಬೇಡ್ವೋ? ಸ್ವಲ್ಪ ಜಾಸ್ತಿ ಹೇಳಿ. ಸರಿ, 10ವರೆಗೆ ಎಣಿಸ್ತೀನಿ ಬಿಡಿ. 1 2 3 4 5 6 7. ಎಲ್ಲೋದಪ್ಪ ಹೇಳು? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ರೀ ಬನ್ರಿ ಇಲ್ಲಿ. ಎಲ್ಲಿಗ್ರಿ ಹೋಗಿದ್ರಿ? ಇದಕ್ಕೆ ಅದಕ್ಕೆ ಈಗಲೇ ಆತ್ರನಾ? ಕೆಳಗೆ ಬಿದ್ಮೇಲೆ ಹೋಗಿದ್ರೆ ಆಗ್ತಿತ್ತು. ಸರಿ ಸರಿ, ರೆಡಿ? 1 2 3. ಬೇಗ ಬೇಗ ಹೇಳ್ಬಿಟ್ರೆ ಹೇಗ್ರಿ ಸಾಯೋದು? ಈಗಲೇ ಲೇಟ್ ಆಗಿದೆ, ಇನ್ನು ನಿಧಾನ ಮಾಡಿದ್ರೆ ಆಮೇಲೆ ಕತ್ಲಾಗ್ಬಿಡುತ್ತಷ್ಟೇ. ಅಯ್ಯೋ ಹೌದಲ್ಲ, ಆಗ್ಲೇ ಕತ್ಲಾಗ್ತಾ ಇದೆ ನೋಡಿ. ನನಗ್ ಕತ್ಲು ಅಂದ್ರೆ ತುಂಬಾ ಭಯ ಆಗುತ್ತೆ. ಶ್ಯಾಮಲಾ, ಒಂದ್ ಐಡಿಯಾ. ಇವಾಗ ಇಲ್ಲಿ ಬೀಳೋದು ಬೇಡ, ಬೆಳಕು ಹರಿವರೆಗೂ ವೆಯ್ಟ್ ಮಾಡಿ ಆಮೇಲೆ ಬೀಳೋಣ. ಅದೇ ಕರೆಕ್ಟ್. ಆದ್ರೆ ಇಡೀ ರಾತ್ರಿ ಇಲ್ಲಿ ಹೇಗ್ ವಾಸ ಮಾಡೋದು? ಇಲ್ಲಿ ವಾಸ ಮಾಡಕ್ಕಾಗತ್ತಾ? ಹಾವು ಚೇಳು ಎಲ್ಲ ಇರುತ್ತೆ. ಹಾವೇನಾದ್ರೂ ಕಚ್ಚಿಬಿಟ್ರೆ? ಅಯ್ಯೋ, ಹಾವು ಅಂದ್ರೆ ನನಗ್ ತುಂಬಾ ಭಯನಪ್ಪ. ಡೋಂಟ್ ವರಿ, ಇವತ್ ರಾತ್ರಿ ನಮ್ಮನೆಲ್ಲೇ ಇರೋಣ. ಲೈಟ್ ಇಲ್ವೇನ್ರಿ? ಇತ್ತು, ಲೈಟ್ ಬಿಲ್ ಕಟ್ಲಿಲ್ಲ ಅಂತೇಳಿ ಫ್ಯೂಸ್ ಕಿತ್ಕೊಂಡು ಹೋಗಿದ್ದಾರೆ. ಲೈಟ್ ಇಲ್ದೇ ಇದ್ರೆ ಇಲ್ಲಿ ಹೇಗ್ರಿ ಇರೋದು? ಲೈಟ್ ಇಲ್ದಿದ್ರೇನು, ಮನೆ ಅಂತ ಒಂದಿದೆಯಲ್ಲ, ಇದೊಂದು ರಾತ್ರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಬಾಡಿಗೆ ಇದಕ್ಕೆ? 250 ರೂಪಾಯಿ. ಪರವಾಗಿಲ್ಲ ರೀ, ಇದೇ ಮನೆ ಬೆಂಗಳೂರಿನಲ್ಲಿ 500 ರೂಪಾಯಿ ಕೊಟ್ಟು ಸಿಗೋಲ್ಲ. ಈ ಮನೆ ಬಿಡ್ಬೇಡ್ರಿ. ಬಿಡಬಾರ್ದ? ಸರಿ ಹೋಯ್ತು, ನಾಳೆ ಬೆಳಿಗ್ಗೆ ಅಲ್ಲೋಗಿ ಬಿದ್ದು ಸಾಯೋದ್ ಬೇಡವಾ? ಹೌದಲ್ವಾ, ಮರ್ತೇ ಹೋಗಿತ್ತು. ಈಗ ಏನ್ ಮಾಡೋದು? ಏನೂ ಇಲ್ಲ, ಮಲಗೋದಷ್ಟೇ. ಊಟ? ಊಟ ಕೊಡ್ಸ್ತೀನಿ ಅಂತ ನಾನೇನ್ ಹೇಳಿರ್ಲಿಲ್ವಲ್ಲ. ಮನೆ ಇದೆ, ರಾತ್ರಿ ಮಲಗಿದ್ ಬೆಳಿಗ್ಗೆ ಸಾಯೋಣ ಅಂತ ಹೇಳಿದ್ದೆ. ಈಗ ಹಸ್ಕೊಂಡ್ ಹೇಗ್ರಿ ಇರೋದು? ನೀವೊಬ್ರೇ ಹಾಸ್ಕೊಂಡಿರೋದು, ನಾನಿಲ್ವಾ? ನೀವು ಇದೀರಿ. ನಾವಿಬ್ರೇ ಅಲ್ಲ ರೀ, ನಮ್ ದೇಶದಲ್ಲಿ ಇದೇ ಹೊತ್ನಲ್ಲಿ ಎಷ್ಟೋ ಜನ ಬಡವರು ಒಂದ್ ತುತ್ತು ಅನ್ನನೂ ಕಾಣದೆ ಸಾಯ್ತಾ ಇದಾರೆ. ಒಂದೇ ಒಂದ್ ಚಮಚ ಹಾಲಿಲ್ದೆ ಎಷ್ಟೋ ಮಕ್ಕಳು ಹಸುವಿನಿಂದ ಅಳ್ತಾ ಇದಾವೆ, ಗೊತ್ತಾ? ಹೌದಾ? ತುಂಬಾ ದರಿದ್ರ ದೇಶ ರೀ ಇದು. ಈ ದೇಶದಲ್ಲಿ ಏನೋ ದರಿದ್ರ ಇಲ್ಲ ರೀ. ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ರಾಜಕೀಯದ ಪುಡಾರಿಗಳೆಲ್ಲ ಇಡೀ ದೇಶನ ಕಡ್ಲೆಕಾಯಿ ಸುಲ್ದಂಗ್ ಸುಲ್ದು ಕಂಡ್ ಬ್ಯಾಂಕಲ್ಲಿ ದುಡ್ಡಿಡ್ತಾ ಇದಾರೆ. ಅದಕ್ಕೆ ರೀ ಈ ದೇಶಕ್ಕೆ ಗತಿ ಬಂದಿರೋದು. ಈಗ ನೀವೇ ಹೇಳಿ, ಈ ಕೆಟ್ಟ ಪ್ರಪಂಚದಲ್ಲಿ ನಾವಿನ್ನು ಬದುಕಿರ್ಬೇಕಾ? ನೋನು, ಖಂಡಿತ ಇನ್ ಬದುಕಿರ್ಬಾರ್ದು. ಸಾಯ್ಲೇಬೇಕು ತಾನೆ? ಬೆಳಿಗ್ಗೆ ಎದ್ದು ಫಸ್ಟ್ ಆ ಕೆಲಸ ಮಾಡೋಣ. ಇವಾಗ ಮಲ್ಗಿ. ಎಲ್ ಮಲ್ಗೋದು? ಎಲ್ಲಿ ಅಂದ್ರೆ ಇಲ್ಲ ನೆಲದ ಮೇಲೆ. ನೆಲದ ಮೇಲ ಹುಡುಗಾಟ ಆಡ್ತಿದ್ದೀರೇನ್ರಿ? ಮಂಚ ಇಲ್ಲ, ಬೆಡ್ ಇಲ್ಲ, ಹಾಸ್ಕೊಳಕಿಲ್ಲ, ಹೊದ್ಕೊಳಕಿಲ್ಲ. ಕಣ್ ಕಡೆ ಬಿದ್ಕೊಳಕ್ಕೆ ನನ್ನೇನ್ ದನ ಅಂತ ತಿಳ್ಕೊಂಡಿದ್ದೀರೇನ್ರಿ? ದೊಡ್ಡ ರಾಯಲ್ ಫ್ಯಾಮಿಲಿ ಹುಟ್ಟಿರೋಳು ನಾನು, ಗೊತ್ತಾ? ರಾಯಲ್ ಫ್ಯಾಮಿಲಿಯಲ್ಲಿ ಬೆಳೆದ ಸೀತೆನೆ ಕಾಡ್ಗೆ ಹೋಗಿ ಸೊಪ್ಪು ಸೆದೆ ಮೇಲೆ ಮಲಗ್ಲಿಲ್ವಾ? ಅವಳ ಜೊತೆ ಅವಳ ಗಂಡ ರಾಮ ಇದ್ನಲ್ಲ. ಈಗ ನಿಮ್ ಜೊತೆ ನಾನಿದ್ದೀನಲ್ಲ. ಏನಂದ್ರಿ? ತಪ್ಪೇನು ಹೇಳಿಲ್ಲ, ಸ್ವಲ್ಪ ಇರಿ. ಇದೊಂದ್ ರಾತ್ರಿ ಇದೇ ಹಾಸಿಗೆ ಇದೇ ಹೊದಕೆ ಅಂತ ತಿಳ್ಕೊಂಡು ಬೆಳಗಾಗೋವರೆಗೂ ಬೆಚ್ಚಿ ಮಲ್ಕೊಳ್ಳಿ.
ಹೀಗಾಗುತ್ತೆ ಅಂತ ಗೊತ್ತಿದ್ದಿದ್ರೆ ಅಲ್ಲೇ ಬಿದ್ದು ಸಾಯ್ಬಹುದಾಗಿತ್ತು. ಇವಾಗ ಯೋಚನೆ ಮಾಡಿ ಏನ್ ಪ್ರಯೋಜನ? ಅದೆಲ್ಲ ಆವಾಗಲೇ ಯೋಚನೆ ಮಾಡ್ಬೇಕಾಗಿತ್ತು. ಇವಪ್ಪ ಕಾಯ ಅಯ್ಯೋ. ತಂದೆ ಮೂರು ಲೋಕ ಸ್ವಾಮಿ ದೇವ ಹಸುವೆಯನ್ನು ತಾಳಲಾರೆ ಕಾಪಾಡೆಯ. ಏನ್ರಿ ಸೊಳ್ಳೆ ತಿಗಣೆ ಏನು ಇಲ್ಲ ತಾನೆ? ನೋಡಿ, ಲಂಚ ತಿನ್ನೋ ಅಧಿಕಾರಿಗಳು, ರಾಜಕೀಯದ ಪುಡಾರಿಗಳು ಬಡ ಮನುಷ್ಯರನ್ನೇ ನುಂಗ್ತಾರಂತೆ. ಆಫ್ಟರ್ ಆಲ್ ಒಂದ್ ಸೊಳ್ಳೆನೋ ತಿಗಣೆನೋ ಒಂದೊಂದ್ ತೊಟ್ಟು ರಕ್ತ ಕುಡಿದ್ರೆ ತಪ್ಪೇನು? ಇಷ್ಟೆಲ್ಲ ಮಾತಾಡೋದ್ರ ಬದಲು ಒಂದಿಷ್ಟು ತಿಗಣೆ ಔಷಧಿ ಹೊಡಿಸ್ಬೋದಾಗಿತ್ತಲ್ಲ. ತಿಂಡಿಗೆ ಕಾಸಿಲ್ಲ, ಇನ್ ತಿಗಣೆ ಔಷಧಿ ಎಲ್ಲಿಂದ ತರ್ಲಿ? ಮಲ್ಕೊಳೆ. ರಾಮ ಕೃಷ್ಣ ಗೋವಿಂದ ಕಾಪಾಡಪ್ಪ. ಏನ್ರಿ ಅದು? ಗುಡುಗು ಮಿಂಚು, ಮಳೆ ಬರೋ ಕಾಣಿಸ್ತಾ ಇದೆ. ಮನೆ ಸೋರಲ್ಲ ತಾನೆ? ಮಳೆ ಬಂದ್ರೆ ವಿಧಾನಸೌಧನೇ ಸೋರುತ್ತಂತೆ, ಇನ್ ಈ ಮನೆ ಸೋರಲ್ವಾ? ಮಲ್ಕೊಳ್ರಿ ಸುಮ್ನೆ. ಹ? ಓ. ಏನ್ರಿ ಅದು? ಅದು ಸಿಡ್ಲು. ಅದಲ್ಲ, ಮತ್ತಿನ್ನೇನು? ನನ್ ಮೈ ಯಾಕೆ ಸವರ್ತಾ ಇದ್ದೀರಾ? ಏನೋ ತಿಳ್ಕೊಬೇಡ್ರಿ, ನಾನು ಯಾವತ್ತೂ ಯಾವ ಹುಡುಗಿನೂ ಈ ಥರ ತಪ್ಕೊಂಡೇ ಇರಲಿಲ್ಲ. ಈಗ ನೀವು ಹೆದರ್ಕೋತೀರಾ ಅಂತ ನಿಮ್ಮನ್ನು ತಪ್ಕೊಂಡು ಮೈ ಸವರ್ತಾ ಇದ್ದೀನಿ ಅಷ್ಟೇ. ಏನು ಹೆದರ್ಕೋಬೇಡಿ. ನಾನು ಅಷ್ಟೇ ರಾಯಲ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋಳು ಗೊತ್ತಾ. ಯಾವತ್ತೂ ಈ ಥರ ತಪ್ಕೊಂಡ ಅಭ್ಯಾಸನೇ ಇಲ್ಲ. ಮಳೆ ನೀರಲ್ಲಿ ಮೈ ನೆನೀತಲ್ಲ, ಚಳಿ ಆಗ್ತಿದೆ, ಅದಕ್ಕೆ. ಈಗ ಬೆಚ್ಚಗಾಗ್ತಿರ್ಬೇಕಲ್ಲ? ಹೌದು, ಬೆಳಕರಿಯೋವರೆಗೂ ಹೀಗೆ ಮಳೆ ಸುರಿತಾ ಇರುತ್ತಾ? ಸುರಿಲಿ ಬಿಡಿ. ಅರೆ, ಆಗಲೇ ಎಷ್ಟೊತ್ತಾಗ್ಬಿಟ್ಟಿದೆ. ಏಯ್ ಎದೇಳ್ರಿ. ನಾನೇ ಸೋಮಾರಿ ಅಂದ್ರೆ ನನಗಿಂತ ಸೋಮಾರಿ. ಹೆಸರೇನೋ ಹೇಳ್ದಲ್ಲಪ್ಪ, ವಿಮಲಾನು ಕಮಲಾನು ಕೋಕಿಲ. ರೀ ಮಿಸ್ ಕೋಕಿಲ. ಯಾರ್ರೀ ಅದು? ನನ್ನ ಹೆಸರು ಕೋಕಿಲ ಅಲ್ಲ. ಇನ್ನೇನು ಕಿಲಕಿಲ ಅಂತನಾ? ವಾಟ್ ನಾನ್ ಸೆನ್ಸ್, ಮೈ ನೇಮ್ ಇಸ್ ಶ್ಯಾಮಲಾ. ಓ ಶ್ಯಾಮಲಾ, ಗುಡ್ ಮಾರ್ನಿಂಗ್ ಮಿಸ್ ಶ್ಯಾಮಲಾ. ಗುಡ್ ಮಾರ್ನಿಂಗ್. ರಾತ್ರಿ ನಿದ್ದೆ ಚೆನ್ನಾಗಿ ಬಂತಾ? ನಿದ್ರೆ ಏನೋ ಬಂತು, ಆದ್ರೆ ಬೆಡ್ ಕಾಫಿ ಇನ್ನೂ ಬರ್ಲಿಲ್ಲ. ಬೆಡ್ಡೇ ಇಲ್ಲ, ಇನ್ನು ಬೆಡ್ ಕಾಫಿ ಎಲ್ಲಿಂದ ಬರುತ್ತೆ? ಛೇ, ಏನ್ರಿ ನೀವು? ಏನು ಬೆಡ್ ಕಾಫಿ ಇಲ್ದೇ ಇದ್ರೆ ನನಗ್ ಮೂಡೇ ಇರೋಲ್ಲ ರೀ. ಹೋಗ್ಲಿ, ಸ್ನಾನಕ್ ಬಿಸಿನೀರ್ ರೆಡಿ ಇದೆಯಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಬಿಸಿನೀರು ಇಲ್ಲ, ಬಚ್ಚಲು ಮನೆನೂ ಇಲ್ಲ. ಓ ಗಾಡ್, ಹಾಗಾದ್ರೆ ಸ್ನಾನಕ್ಕೆ ಏನ್ರಿ ಮಾಡೋದು? ಸಾಯಕ್ ಹೋಗೋರ್ಗೆ ಸ್ನಾನ ಯಾಕ್ರಿ ಬೇಕು? ಅಟ್ಲೀಸ್ಟ್ ಮುಖನೂ ತೊಳೆದೆ ಹೇಗ್ರಿ ಸಾಯೋದು? ಸರಿ, ಮುಖ ತೊಳೆಯಕ್ಕೆ ಏನಾದ್ರು ಏರ್ಪಾಡು ಮಾಡ್ತೀನಿ, ಬನ್ನಿ. ಇವಳ್ದೊಳ್ಳೆ ರಾಮಾಯಣ ಆಯ್ತಲ್ಲಪ್ಪ. ರೀ ರೀ, ಇವತ್ತು ಟಿವಿಲಿ ರಾಮಾಯಣ ಇದೆ, ನೋಡೋಣವಾ? ರೀ, ಸ್ವಲ್ಪ ಮುಚ್ಕೊಂಡು ಬರ್ತೀರಾ? ಏನ್ನ? ಬಾಯ್ನ. ಟೀಗೆ ಗತಿ ಇಲ್ಲ, ಇನ್ ಟಿವಿಯಲ್ಲಿ ತರ್ಲಿ? ಏನ್ ಕೇಳಿದ್ರು ಇಲ್ಲ ಅಂತೀರಾ, ನೀವೆಂಥ ಗಂಡಸ್ರಿ? ಸದ್ಯ ಒಂದಾದ್ರೂ ಇದೆಯಲ್ಲ ಗಂಡಸು ಅಂತ ಅನ್ಸ್ಕೊಳಕ್ಕೆ. ಏನಿದೆ? ಮೀಸೆ. ಸರಿ ಸರಿ ಬನ್ನಿ, ಬ್ರಷ್ ಕೊಡ್ತೀನಿ, ಹಲ್ಲು ಉಚ್ಕೊಳ್ಳೋರಂತೆ. ಬನ್ನಿ, ಮುಖ ತೊಳ್ಕೊಳ್ಳಿ. ಛೀ, 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 ಛೀ. ತಗೊಳ್ಳಿ. ಏನ್ರಿ ಇದು? ಇಟ್ಟಿಗೆ ಹಲ್ಲು ಉಚ್ಕೊಳ್ಳೋಕೆ. ಇಟ್ಕೆಲಿ ಮನೆ ಕಟ್ತಾರೆ ಅಂತ ತಿಳ್ಕೊಂಡಿದ್ದೆ, ಹಲ್ಲು ಉಜ್ತಾರಾ? ನಮ್ ದೇಶದಲ್ಲಿ 99% ಜನ ಇದ್ರಲ್ಲೇ ಹಲ್ಲು ಉಜ್ಜೋದು. ಹಾ ಹಾ, ತಗೊಳ್ಳಿ, ಉಜ್ಕೊಳ್ಳಿ. ಅಯ್ಯಯ್ಯೋ, ಹಾಗೆಲ್ಲ ಉಜ್ಜಿದ್ರೆ ಮುಖ ಅಂತ ಹಂದಿ ಮುತ್ತಿ ತರ ಹೋಗ್ಬಿಡುತ್ತೆ. ಹೊಡೀಲಿ, ಸ್ವಲ್ಪ ನೀರಾಕಿ. ಇದನ್ನ ಹೀಗೆ ತಗೊಂಡು ಹೀಗೆ ಉಜ್ಕೊಳ್ಳಿ. ಹ್ಮ್. ಹ
ಪರವಾಗಿಲ್ಲ, ಉಜ್ಜಕ್ ಬರುತ್ತೆ. ಸಾಕು, ಬೇ ಮುಗಿಸಿ, ಇನ್ನೂ ತುಂಬಾ ಕೆಲಸ ಇದೆ. ಮುಖ ಒರ್ಸೋ ಟವಲ್ ಇಲ್ಲಿ. ಸದ್ಯಕ್ಕೆ ನನ್ನ ಶರ್ಟ್ ಅಲ್ಲೇ ಒರ್ಸ್ಕೊಳ್ಳಿ. ಥು, ಒಂದ್ ಟವಲ್ ಕೂಡ ಇಲ್ಲ. ಹೋಗ್ಲಿ, ಒಂದಿಷ್ಟು ಕುಂಕುಮನಾದ್ರೂ ಇದೆಯಾ? ಕುಂಕುಮ, ಅರಿಶಿನ ಕುಂಕುಮ ಎಲ್ಲ ನಾನಾಕಿರ್ಲಿ ಶ್ಯಾಮ್ಲಾ? ಹಣೆ ಕುಂಕುಮ ಇಲ್ಲದೆ ಸಾಯ್ಬೇಕಾ? ಅದೆಲ್ಲ ನನ್ನಿಂದ ಆಗೋದಿಲ್ಲ. ತತ್ತೇರಿಕೆ, ಅದೆಂತದೋ ದೇವ್ರನ್ನ ಸೊಂಟ ಕಟ್ಕೊಂಡಾಗಾಯ್ತಲ್ಲಪ್ಪ. ದೇವ್ರು ಶ್ಯಾಮ್ಲಾ, ಕುಂಕುಮಕ್ಕೊಂದು ಐಡಿಯಾ ಹೊಳಿತು, ಬಾ. ನೋಡ್ದ್ಯಾ, ಪೂಜೆ ನಡೀತಾ ಇದೆ. ಮಂಗಳಾರತಿ ಮುಗಿದ್ಮೇಲೆ ಕುಂಕುಮ ಪ್ರಸಾದ ಕೊಡ್ತಾರೆ, ಕೈ ಮುಗಿ. ಸ್ವಾಮಿ ವಿಘ್ನೇಶ್ವರ, ನಾವಿವತ್ತು ಸಾಯೋ ಪ್ರೋಗ್ರಾಮ್ ಹಾಕಿದೀವಿ. ಯಾವ ವಿಘ್ನನು ಬರ್ದೆ ಸಲೀಸ ಸಾವು ಬರೋ ಮಾಡಪ್ಪ. ನಾವಿಬ್ರು ಸುಖವಾಗಿ ಸತ್ಮೇಲೆ ನಿನ್ಗೆ 101 ನೀರ್ಗಾಯಿ ಓಡಿಸ್ತೀವಿ. ಹಾ ಶ್ಯಾಮ್ಲಾ, ನೀನು ಬೇಡ್ಕೊ. ಡಿಯರ್ ಗಣೇಶ, ಮೇಲಿಂದ ಬಿದ್ದು ಸಾಯೋವಾಗ ಕಾಲು ಕೈ ಮುರಿದೆ, ಗಾಯ ಏನು ಆಗದೆ ಇರೋ ಹಾಗೆ ಹೆಲ್ಪ್ ಮಾಡು ಪ್ಲೀಸ್. ನಿಮ್ಮಿಬ್ಬರಿಗೂ ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ. ತಗೊಳ್ಳಿ. ಆ? ಆಯುಷ್ಯ ವೃದ್ಧಿನ? ಐಶ್ವರ್ಯ ವೃದ್ಧಿನೂ ಆಗುತ್ತೆ. ಇದೊಳ್ಳೆ ಕಥೆ ಆಯ್ತಲ್ಲ ಶ್ಯಾಮ್ಲಾ. ಇವತ್ತು ನಾವು ಸಾಯೋ ಪ್ರೋಗ್ರಾಮ್ ಕಾಲೆತ್ಕೊಂತು. ಯಾಕ್ರಿ, ಸಾಯೋಕಾಗಲ್ವಾ? ಇನ್ನೆಲ್ಲಾಗುತ್ತೆ? ಪೂಜಾರು ಆಯುಷ್ಯ ಐಶ್ವರ್ಯ ವೃದ್ಧಿ ಆಗ್ಲಿ ಅಂತ ಆಶೀರ್ವಾದ ಬೇರೆ ಮಾಡ್ಬಿಟ್ಟಿದಾರಲ್ಲ. ಅಯ್ಯಯ್ಯೋ, ಹಾಗಾದ್ರೆ ಮುಂದಿನ ಗತಿ ಏನ್ರಿ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಇವತ್ ಸಾಯೋಕ್ ಆಗ್ಲಿಲ್ಲ ಅಂದ್ರೆ ಊಟ ತಿಂಡಿಗೆಲ್ಲ ಏನ್ರಿ ಮಾಡೋದು? ನನ್ಗೆ ಈಗ್ಲೇ ತುಂಬಾ ಹಸುವಾಗ್ತಾ ಇದೆ. ಹ್ಮ್. ಹೇ, ಹ್ಮ್. ಹುಂಡಿಗೆ ಹಾಕೋ ಬದ್ಲು ಆ ದುಡ್ಡನ್ನ ನಮ್ಗಾದ್ರೂ ಕೊಟ್ಟಿದ್ರೆ ತಿಂಡಿ ತಿನ್ಬಹುದಾಗಿತ್ತು. ಈ ದೇಶದಲ್ಲಿ ಹಸ್ತೋರಿ ದುಡ್ಡಲ್ಲಿ ಕೊಡ್ತಾರೆ, ತಾವು ಮಾಡಿರೋ ಪಾಪ ಕಳ್ಕೊಳ್ಳೋದಕ್ಕೆ ಹುಂಡಿಗೆ ಹಾಕ್ತಾರಷ್ಟೇ. ನಡಿ. ಅಯ್ಯಪ್ಪ, ಸಾಯೋ ಕಾಲದಲ್ಲಿ ಅದೃಷ್ಟ ರೇಖೆ ಚಿಗುರ್ತಾ ಇದೆ ನಮ್ಗೆ. 2 ರೂಪಾಯಿ ಸಿಕ್ತು. ಅಪ್ಪ ವಿಘ್ನೇಶ್ವರ, ಕೋಪಿಸ್ಕೋಬೇಡ. ಈ 2 ರೂಪಾಯಿನ ನೀನೇ ಸಾಲ ಕೊಟ್ಟೆ ಅಂತ ತಿಳ್ಕೊ, ಆಗ್ಬೋದಾ? ತಥಾಸ್ತು. ಅಣ್ಣ ಅಣ್ಣ, ಒಂದ್ ಲಾಟರಿ ಟಿಕೆಟ್ ತಗೊಳ್ಳಿ ಅಣ್ಣ. ಸರಿ, ನಾವೇ ಲಾಟರಿ ಹೊಡಿತಾ ಇದೀವಿ, ಹೋಗು. ಶ್ಯಾಮ್ಲಾ, ದೇವ್ರು ಹೇಗಿದ್ರು 2 ರೂಪಾಯಿ ಸಾಲ ಕೊಟ್ಟಿದ್ದಾನೆ. ಇದ್ರಲ್ಲಿ ಒಂದು ಟಿಕೆಟ್ ತಗೊಂಡ್ರೆ ಆ ಹುಡುಗಿ ಸಹಾಯ ಮಾಡ್ದಂಗೂ ಆಗುತ್ತೆ, ನಮ್ಮ ಅದೃಷ್ಟ ಪರೀಕ್ಷೆನೂ ಮಾಡ್ದಂಗಾಗುತ್ತೆ. ಅಂದ್ರೆ ನಾವು ಹಸ್ಕೊಂಡೆ ಸಾಯ್ಬೇಕಾ? ಸಾಯೋವಾಗ ಹಸ್ಕೊಂಡಿದ್ರೇನು ಹೊಟ್ಟೆ ತುಂಬಿಕೊಂಡಿದ್ರೇನು ಎಲ್ಲ ಒಂದೇ. ಏನಂತ್ಯ? ಸರಿ, ನಿಮ್ಮಿಷ್ಟ. ತಗೋ, ಒಂದು ಟಿಕೆಟ್ ಕೊಡಮ್ಮ. ಅರೆ, ಲಾಟರಿ ಟಿಕೆಟ್ ಯಾರ್ದಿದು? ಅದನ್ನ ದೇವಸ್ಥಾನ ಮುಂದೆ ತಗೊಳ್ಳಿಲ್ವಾ? ಅದೇ ಇದು. ಡ್ರಾ ಯಾವತ್ತು? ನೆನ್ನೆನೆ ಡ್ರಾ ಆಗಿದೆ. ಇವತ್ ಪೇಪರ್ಲಿ ರಿಸಲ್ಟ್ ಬಂದಿರುತ್ತೆ. ಸರ್, ಒಂದ್ ಕಾಫಿ ಕೊಡಪ್ಪ. ನಾನು ಸಪ್ಲೈಯರ ಕಾಫಿ ಕೊಡಕ್ಕೆ. ಸ್ವಲ್ಪ ಪೇಪರ್ ಕೊಡ್ತೀರಾ? ಓದ್ಕೊಡ್ತೀನಿ. ಓದ್ತಾ ಇರೋದ್ ಕಣ್ ಕಾಣ್ತಾ ಇಲ್ವಾ? ಹೋಗೋಗ. 4 ಮಸಾಲೆ. ಸರ್, ನೀವಾದ್ರೂ ಸ್ವಲ್ಪ ಪೇಪರ್ ಕೊಡ್ತೀರಾ? ಪೇಪರ್ ನೋಡ್ಬೇಕಾದ್ರೆ ಕಾಸು ಕೊಟ್ಟು ತಗೊಂಡೋದು. 1 ನಿಮಿಷ ವಾಪಸ್ ಕೊಟ್ಬಿಡ್ತೀನಿ. ಓಸಿಗಿರಾಕಿ ವಾಗಯ. ಹ್ಮ್. ಹ್ಮ್ ಹ್ಮ್. ಯಾವನಾದ್ರೂ ಅಳ್ಳಾಡಿದ್ರೆ ಎಳ್ಳೀರ್ ಕೊಚ್ಚಾದಂಗ್ ಕೊಚ್ಚಾಕ್ಬಿಡ್ತೀನಿ. ಹುಷಾರ್. ಪೇಪರ್ ಕೇಳಿದ್ರೆ ಇಲ್ಲ ಅಂತೀರಾ? ಇವಾಗ ಇಲ್ಲ ಅಂದ್ ನೋಡೋಣ. ಛೆ. ಅಯ್ಯೋ, ಏನ್ರಿ ಇದು? ಮಚ್ಚ ತೋರಿಸಿ ಪೇಪರ್ ಕಿತ್ಕೊಂಡ್ ಬರ್ತಿದ್ದೀರಲ್ಲ? ನಮ್ ಜನ ಚಾಕು ಚೂರಿ ಮಚ್ಚಿ ತೋರಿಸಿದ್ರೆ ಪೇಪರ್ ಏನು, ಹೆಂಡತಿ ಕತ್ನಲ್ಲಿರೋ ಮಾಂಗಲ್ಯನೂ ಕಿತ್ಕೊಟ್ಬಿಡ್ತಾರೆ. ಅದಕ್ಕೆ ತಾನೇ ಊರ್ ತುಂಬಾ ರೌಡಿಗಳು ಉಟ್ಕೊಂಡಿರೋದು. ಸರಿ ಸರಿ, ಪೇಪರ್ ಕೊಡಿ, ನಾನ್ ನೋಡ್ತೀನಿ. ಹಾ, ನಾನ್ ನೋಡ್ತೀನಿ. ನಾನ್ ನೋಡ್ತೀನಿ. ನಾನ್ ನೋಡ್ತೀನಿ. ನಾನು 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 ನಾನು. ಹಾ, ಬಂಪರ್ ಪ್ರೈಸ್ 25 ಲಕ್ಷ ರೂಪಾಯಿ. ಬಂದಿದ್ಯಾ? ಬಂದಿದೆ. ಮೈಸೂರಿಗೆ
ಅಯ್ಯೋ ನಾವು ಮೈಸೂರಿನಲ್ಲೇ ಇದ್ದಿದ್ರೆ ನಮಗೆ ಬರ್ತಿತ್ತೋ ಏನೋ. ಹೋಗ್ಲಿ, ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಆದ್ರೂ ಬಂದಿದ್ಯೇನೋ ನೋಡಿ. ಅದು ಬಂದಿಲ್ಲ. 5 ರೂಪಾಯಿ ಆದ್ರೂ ಬಂದಿದ್ಯಾ ನೋಡ್ರಿ, ಊಟಕ್ಕಾದ್ರೂ ಆಗುತ್ತೆ. ಅಟ್ಲೀಸ್ಟ್ 5 ರೂಪಾಯಿನೂ ಬರ್ಲಿಲ್ವಲ್ರಿ ಈ ಟಿಕೆಟ್ಗೆ. ಊಟಕ್ಕೆ ಇವತ್ತು ಲಾಟ್ರಿನಾ? ಕರ್ನಾಟಕ ರಾಜ್ಯ ಲಾಟರಿ ನೋಡ್ದ್ಯಾ? ಇಡೀ ರಾಜ್ಯನೇ ಲಾಟ್ರಿ ಹೊಡಿತಾ ಇದೆ. ಇನ್ ನಾವು ಊಟಕ್ಕೆ ಲಾಟ್ರಿ ಹೊಡಿತಾ ಇರೋದೊಂದು ದೊಡ್ಡದಾ? ತಮಾಷೆ ಮಾಡ್ಬೇಡ್ರಿ, ನನ್ಗೆ ಎಷ್ಟು ಹಸುವಾಗ್ತಿದೆ ಗೊತ್ತಾ? ನನಗ್ ತಾನೇ ಏನು ಹೊಟ್ಟೆ ತುಂಬ್ಕೊಂಡಿದ್ಯಾ? ನಾನು ಹಸ್ಕೊಂಡೇ ಇರೋದು. ಹಾಗಂತ ಸುಮ್ನೆ ಇದ್ಬಿಟ್ರೆ ಆಗತ್ತಾ? ಇನ್ನೇನು ಕುಂದಾಡ್ಬೇಕಾಗಿತ್ತಾ? ಅಲ್ರಿ, ಮದ್ವೆ ಆಗಿ ಹೆಂಡತಿ ನಿಮ್ ಜೊತೆ ಇದ್ದಿದ್ರೆ ಹೀಗೆ ಹಸ್ಕೊಂಡೇ ಇರ್ತಾ ಇದ್ರಾ? ಊಟಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಿರ್ಲಿಲ್ವಾ? ಹೆಂಡತಿ ಇದ್ರೆ ಹೀಗೆಲ್ಲ ಕೇಳ್ತಾಳೆ ಅಂತಾನೆ ನಾನು ಮದ್ವೆ ಆಗ್ಲಿಲ್ಲ. ಆದ್ರೆ ಈಗ ನೀನೇ ಕೇಳ್ತಾ ಇದೀಯಲ್ಲ, ಸರಿ ಇಲ್ಲೇ ಇರು, ಏನಾದ್ರೂ ತರ್ತೀನಿ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಹೌದು, ಈಗ ಸ್ವರ್ಗ ಸುಖ ಕಾಣ್ತಾ ಇದೆಯಲ್ಲ. ಕೆರಳಿದ ಹೆಣ್ಣು. ಹಸಿವಾದಾಗೆಲ್ಲ ಕೆರಳಿದ ಹೆಣ್ಣುಗಳೇ. ವಿ ಆರ್ ಲವರ್ಸ್. ಐ ಲವ್ ಯು. ಐ ಆಮ್ ಆಲ್ಸೋ ಲವಿಂಗ್ ಯು. ಕಿಸ್ ಮೀ. ನೀವಾ? ಏನ್ರಿ ಇದೆಲ್ಲ? ಕಿಸ್ಸು? ನೀನೇ ಹೇಳಿದೆಯಲ್ಲ ಕಿಸ್ಮಿ ಅಂತ. ನಾನ್ ಹೇಳದ್ನಾ? ಮತ್ತಿನ್ನೆ ನಾನ್ ಹೇಳದ್ನಾ? ಐ ಲವ್ ಯು ಕಿಸ್ಮಿ ಅಂತ ನೀನೇ ತಾನೇ ಹೇಳಿದ್ದು. ಅಯ್ಯೋ, ಈ ಬಂಡೆ ಮೇಲೆ ಬರ್ದಿರೋದನ್ನ ಹೇಳ್ದೆ. ನೀನ್ ಆ ಬಂಡೆ ಮೇಲೆ ಬರ್ದಿರೋದನ್ನ ಹೇಳ್ದೆ. ನಾನು ನನ್ನ ಹೃದಯದ ಮೇಲೆ ಬರ್ದಿರೋದನ್ನ ಹೇಳ್ತಾ ಇದ್ದೀನಿ ಶ್ಯಾಮ್ಲಾ. ರಿಯಲಿ ಐ ಲವ್ ಯು. ಐ ಲವ್ ಯು ಟೂ ಮಚ್. ನೀನು ಹೇಳು ಶ್ಯಾಮ್ಲಾ, ನೀನು ನನ್ನ ಲವ್ ಮಾಡ್ತಾ ಇಲ್ವಾ? ಈಗ ನಡೀರಿ, ಇವತ್ತ ಆ ದೇವರ ಪಾದ ಸೇರೇ ಬಿಡೋಣ. ನಡಿ. ಅಬ್ಬಾ, ಎಷ್ಟು ಚೆನ್ನಾಗಿದೆ ಈ ಕೆರೆ. ಇಷ್ಟು ದಿವಸ ಇದು ನೋಡಿ ಇರ್ಲಿಲ್ವಲ್ಲ. ಆ ಮರ ಗಿಡ ನೀರು ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಫ್ಯಾಂಟಾಸ್ಟಿಕ್. ಇಂಥ ಲೊಕೇಶನ್ ಅಲ್ಲಿ ಸಾಯೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಅಲ್ಲೋಡಿ, ತಾವ್ರೆ ಹೂ ಎಷ್ಟು ಚೆನ್ನಾಗಿರಲ್ಲ. ನಂಗೆ ಅದನ್ನ ಕಿತ್ಕೊಡ್ರಿ, ನಾನ್ ಮುಡ್ಕೋಬೇಕು. ಸಾಯೋಕ್ ಮುಂಚೆ ಹೂ ಯಾಕೆ ಶ್ಯಾಮ್ಲಾ? ಸತ್ಮೇಲೆ ನಮ್ ಹೆಣಕ್ ಹೂ ಹಾಕಿ ಹಾಕ್ತಾರಲ್ಲ. ಈ ಹೂನೇ ಹಾಕ್ತಾರೆ ಅಂತ ಗ್ಯಾರಂಟಿ ಏನಿದೆ? ನನ್ಗೆ ಈ ಹೂವು ತುಂಬಾ ಲೈಕ್ ಆಗಿದೆ ರೀ. ಈಗ ನೀವು ಕಿತ್ಕೊಡ್ತೀರೋ ಇಲ್ವೋ? ಸರಿ. ಮೆಲ್ಗೆ ಮೆಲ್ಗೆ. ನೀವೇ ಮುಡ್ಸಿ. ಚೆನ್ನಾಗ್ ಕಾಣುತ್ತಾ? ಬ್ಯೂಟಿಫುಲ್. ನನ್ಗೀಗ ತುಂಬಾ ಸಂತೋಷ ಆಯ್ತಪ್ಪ. ಈಗ ಬಿತ್ ಸಾಯಣ್ವಾ? ಖಂಡಿತ. ನಾನು 1 2 3 ಹೇಳ್ತೀನಿ, ಇಲ್ಲಿಂದ ಇಬ್ರು ಒಟ್ಟಿ ಡೈ ಹೊಡೋಣ. 1 2. ವೇಟ್ ವೇಟ್. ಈ ಕೆರೆಯಲ್ಲಿ ಮೊಸಳೆ ಏನು ಇಲ್ಲ ತಾನೇ? ಮೊಸಳೆ ಏನ್ ಇರ್ಲಾರ್ದು ಶ್ಯಾಮ್ಲಾ. ಇರ್ಲಾರ್ದು ಅಂತ ಅಲ್ಲ ರೀ, ಡೆಫಿನೆಟ್ ಆಗಿಲ್ವಾ? ಅದ್ ಹೇಳ್ರಿ. ಇಲ್ಲೆಲ್ಲ ಮೊಸಳೆ ಇರಲ್ಲ ಅಂತ ಕಾಣಿಸುತ್ತೆ. ಅಕಸ್ಮಾತ್ ಇದ್ರೆ ಅದ್ರ ಬಾಯಿಗೆ ನಾವು ಸಿಕ್ಕಾಕೊಂಡ್ಬಿಟ್ರೆ ಸುಖವಾಗಿ ಸಾಯೋಕಾಗುತ್ತಾ? ವಿಲಿವಿಲಿ ಅಂತ ಒದ್ದಾಡ್ಬೇಕಾಗುತ್ತೆ. ಯಾವ ಕೆಲ್ಸಾನು ಕರೆಕ್ಟ್ ಆಗಿ ತಿಳ್ಕೊಂಡ್ ಮಾಡ್ಬೇಕು, ಗೊತ್ತಾ? ಹಾ, ಅಲ್ಲಾರೋ ಹೋಗ್ತಾ ಇದಾರೆ, ಅವ್ರನ್ನೊಂದ್ ಮಾತು ಕೇಳ್ಕೊಂಬರಲ್ಲ. ಒಂದ್ ಮಾತಲ್ಲ ರೀ, ಡೀಟೇಲ್ ಆಗಿ ತಿಳ್ಕೊಂಡ್ ಬನ್ನಿ. ರೀ ಮಿಸ್ಟರ್, ಒಂದ್ ನಿಮಿಷ. ಈ ಕೆರೆಯಲ್ಲಿ ಏನಾದ್ರು ಮೊಸಳೆಗಳಿದಾವ? ಮೊಸಳೆನಾ? ಈ ಕೆರೆಯಲ್ಲಿ ಹಾಕಿರ್ತವೆ? ಅದೇ ನಾನು ಕೇಳ್ತಾ ಇರೋದು. ಮೊಸಳೆಗಳೇನಿದ್ರು ಹೊಳೆಲಿ ಇರ್ತವೆ. ಇಲ್ಲಿ ಬರೀ ಕಪ್ಪೆ ಮೀನುಗಳು ಮಾತ್ರ ಇರ್ತವೆ. ನಿಜವಾಗ್ಲು? ಸತ್ಯವಾಗ್ಲು. ಗ್ಯಾರಂಟಿನಾ? ಬಾಂಡ್ ಪೇಪರ್ ತಗೊಂಡ್ ಕೊಡಿ, ಬರ್ಕೊಡ್ತೀನಿ. ಹೋಗ್ರಿ, ಮೊಸಳೆ ಅಂತೆ ಮೊಸಳೆ. ಶ್ಯಾಮ್ಲಾ, ಗುಡ್ ನ್ಯೂಸ್. ಇಲ್ಲಿ ಮೀನು ಕಪ್ಪೆ ಬಿಟ್ರೆ ಮೊಸಳೆ ಖಂಡಿತ ಇಲ್ವಂತೆ. ಬೇಕಾದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಬರ್ಕೊಟ್ಟಿದಾರಾ? ಇಲ್ಲ, ಹಾಗಂತ ಹೇಳಿದ್ರಷ್ಟೇ. ಹೌದು. ಇಲ್ಲಿಂದ ಹ್ಯಾಕ್ ಜಂಪ್ ಮಾಡೋದು? ಇಲ್ಲಿಂದ ಇಬ್ರು ಒಂದೇ ಸರಿ ಡೈವ್ ಹೊಡೆದ್ರೆ ಅಲ್ಲಿಗೆ ಹೋಗಿ ಬೀಳ್ತೀವಿ. ಈಜ್ಕೊಂಡು ಹಾಗೆ ಆ ಕಡೆ ಹೋಗಿ. ಏನು ಈಜ್ಕೊಂಡ? ನಿಮ್ಗೆ ಈಜ್ ಬರುತ್ತಾ? ಬರ್ದೇ ಏನು, ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಿದೆ ಗೊತ್ತಾ? ಓ ಮೈ ಗಾಡ್, ಮೊದ್ಲೇ ಹೇಳೋದಲ್ವೇನ್ರಿ? ಈಜ್ ಬಂದ್ರೆ ಸಾಯೋಕಾಗುತ್ತಾ? ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಸಾರಿ ಡಿಯರ್ ಶ್ಯಾಮಲಾ. ಅದೆಲ್ಲ ಇರ್ಲಿ, ಈಗ ಸಾಯೋಕೇನಾದ್ರೂ ಏರ್ಪಾಡ್ ಮಾಡಿ, ಆಮೇಲೆ ರಾಹುಕಾಲ ಬಂದ್ಬಿಡುತ್ತೆ. ಹಾ ಶ್ಯಾಮಲಾ, ಒಂದು ಒಳ್ಳೆ ಐಡಿಯಾ. ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಒಂದು ರೈಲ್ವೆ ಟ್ರ್ಯಾಕ್ ಸಿಗುತ್ತೆ. ರೈಲ್ವೆ ಕಂಬಿನಾ? ಅಯ್ಯೋ, ಮೊದ್ಲೇ ಹೇಳೋದಲ್ವೇನ್ರಿ? ಆಹಾ,
ರೈಲ್ವೆ ಕಂಬಿ ಮೇಲೆ ಬಿದ್ದು ಪ್ರಾಣ ಬಿಡ್ಬೇಕು ಅಂತ ಬಹಳ ದಿವಸದಿಂದ ಆಸೆ ಇತ್ತು ನನಗೆ. ಸದ್ಯ ಆಸೆ ಈಗ ನೆರವೇರ್ತಾ ಇದೆಯಲ್ಲ, ಥ್ಯಾಂಕ್ ಗಾಡ್. ಹೌದು, ರೈಲ್ ಬರುವಾಗ ಇಲ್ಲಿ ಹ್ಯಾಕ್ ಬಿದ್ದು ಸಾಯೋದು? ಇಲ್ಲಿ ಏಳೋದು ಬೀಳೋದು ಒಂದು ಇಲ್ಲ ಶ್ಯಾಮ್ಲಾ, ವೆರಿ ವೆರಿ ಈಸಿ. ಈ ಕಂಬಿ ಮೇಲೆ ಹಾಯ ಮಲಗಿದ್ರೆ ಸಾಕು, ಚುಕ್ಪುಕು 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 ಅಂತ ರೈಲ್ ಬರುತ್ತೆ, ಸಲೀಸ ಮೇಲೆ ಹತ್ತುತ್ತೆ, ಚುಕ್ಪುಕು ಚುಕ್ಪುಕು ಅಂತ ಹೊರಟೋಗ್ತಿರತ್ತೆ. ಆಮೇಲೆ ಏನಾಗುತ್ತೆ ಅಂತ ನಿನಗೂ ಗೊತ್ತಲ್ಲ. ನಾನು ಈಗ್ಲೇ ಮಲ್ಕೋತೀನಪ್ಪ. ಆಗಲ್ಲ ಶ್ಯಾಮ್ಲಾ, ಈಗ ಅಡ್ಡ ಮಲ್ಕೋಬೇಕು. ಓ ಹಾಗ? ಹ್ಮ್. ನಾವ್ ಅಡ್ಡಡ್ವಾಗಿ ಮಲ್ಕೊಂಡ್ರೆ ಹ್ಮ್. ರೈಲ್ ಉದ್ದುದ್ದಕ್ಕೆ ಹೋಗುತ್ತೆ. ಹ್ಮ್. ಓಕೆ ಓಕೆ ಓಕೆ. ಅಯ್ಯೋ, ಇಲ್ಲಿ ಮಲ್ಕೊಳಕ್ ಆಗ್ತಾ ಇಲ್ಲ ರೀ. ಹ್ಮ್. ಕಲ್ಲುಗಳೆಲ್ಲ ಸಿಕ್ಕಾಪಟ್ಟೆ ಒತ್ತುತ್ತಾ ಇವೆ, ನನ್ ಕೈಲಿ ಆಗಲ್ಲಪ್ಪ. ಇಲ್ಲೂ ನಿನ್ ತಕರಾರು ಶುರು ಮಾಡ್ಬಿಟ್ಯಾ? ತಕರಾರಲ್ಲ ರೀ, ಯು ನೋ ಮೈ ಪ್ರಾಬ್ಲಮ್. ನಾನು ರಾಯಲ್ ಫ್ಯಾಮಿಲಿ ಬೆಳೆದಿರೋಳು. ಈ ಕಲ್ಲುಗಳ ಮೇಲೆಲ್ಲ ಹ್ಯಾಗ್ರಿ ಮಲ್ಗೋದು? ಇದೇನ್ ಹತ್ತಿ ತುಂಬಿರೋ ಹಾಸಿಗೆನ ಮಲ್ಗೋದಿಕ್ಕೆ? ಅಂದ್ರೆ ನೀನ್ ಮಲಗೋದಕ್ಕೆ ಒಂದ್ ಹಾಸಿಗೆ ತಂದಾಕ್ಬೇಕು ಅಂತೀಯಾ? ಹೌದು ರೀ, ಬರ್ತಾನ ಒಂದ್ ಹಾಸಿಗೆನ ತಂದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ಲ? ಯಾಕೆ ಬೆಡ್ಶೀಟು ರಗ್ಗು ಬೇಡವಾ? ಅಯ್ಯೋ, ನಿನ್ ಜೊತೆ ಸಾಯಕ್ ಬಂದಲ್ಲ ನಾನು, ನನ್ ಬುದ್ಧಿ ಮೆಟ್ನಲ್ಲಿ ಹೊಡ್ಕೋಬೇಕು. ಆಮೇಲೆ ಹೊಡ್ಕೊಳ್ಳೋರಂತೆ, ಬೇಗ ಏನಾದ್ರೂ ಒಂದ್ ಏರ್ಪಾಡ್ ಮಾಡ್ರಿ. ಹಾ ಇರು. ಹಾ ಮಲ್ಗು. ಓಹ್, ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಐಡಿಯಾ. ಈಗ ಹಾಯಾಗಿ ಮಲಗಬಹುದು. ಹಾ ಈಗ ತಲೆದಿಂಬೊಂದು ಬೇಕು ಅಂತ ಕೇಳ್ಬೇಡ, ಈ ರೈಲ್ ಕಂಬಿನ ತಲೆದಿಂಬು ಅಂತ ತಿಳ್ಕೊ. ಓಕೆ ಓಕೆ. ಹೌದು, ಹ್ಮ್. ಈಗ ರೈಲ್ ಯಾವ ಕಡೆಯಿಂದ ಬರೋದು? ಈ ಕಡೆಯಿಂದನೋ ಆ ಕಡೆಯಿಂದನೋ? ಸಿಗ್ನಲ್ ಲೈಟ್ ಈ ಕಡೆ ಇದೆಯಲ್ಲ, ಮೋಸ್ಟ್ಲಿ ರೈಲ್ ಆ ಕಡೆಯಿಂದ ಬರುತ್ತೆ. ಅಯ್ಯೋ, ಹಾಗಾದ್ರೆ ನಿಮ್ಗಿಂತ ಮೊದಲು ನಾನ್ ರೈಲಿಗೆ ಸಿಕ್ಬಿಡ್ತೀನಲ್ರಿ. ಸರಿ, ಹಾಗಾದ್ರೆ ನಾನ್ ಆ ಕಡೆ ಮಲ್ಕೊಳ್ಳ. ಅವಾಗ ನೀವು ಮೊದಲು ಸಿಕ್ಬಿಡ್ತೀರಲ್ಲ, ನಾವಿಬ್ರು ಒಂದೇ ಸಾರಿ ತಾನೇ ಸಾಯ್ಬೇಕಾಗಿರೋದು. ಇದೊಳ್ಳೆ ಪ್ರಾಬ್ಲಮ್ ಆಯ್ತಲ್ಲ, ಏನ್ ಮಾಡೋಣ? ಹಾ, ಹ. ಈಗ ನಾನೊಂದು ಐಡಿಯಾ ಹೇಳ. ಏನು? ಒಬ್ಬರನ್ನೊಬ್ರು ತಪ್ಕೊಂಡ್ ಮಲ್ಕೊಳ್ಳೋಣ, ಅವಾಗ ಇಬ್ರು ಒಟ್ಟಿಗೆ ಪ್ರಾಣ ಬಿಡಬಹುದು. ಓಕೆ, ಗುಡ್ ಐಡಿಯಾ, ಕಮಾನ್. ಈಗ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ಯಾವಾಗ ರೈಲ್ ಬರೋದು? ಇನ್ನೂ ಲೇಟ್ ಆಗುತ್ತಾ? ಜಾಸ್ತಿ ಲೇಟ್ ಆಗಲ್ಲ, ಇನ್ನೇನ್ ಈಗ್ಲಾಗ್ಲೂ ಬಂದ್ಬಿಡುತ್ತೆ. ಆಹಾ. ಅಗೋ ಬಂದೇ ಬಿಡ್ತು. ಬರ್ತಾ ಇದ್ಯಾ? ಹೇಳ್ಬೇಡ ಶ್ಯಾಮ್ಲಾ, ರೈಲ್ ಬಂದೇ ಬಿಡ್ತು. ಭಯ ಆಗ್ತಿದೆ ರೀ, ರೈಲ್ ಮೇಲ್ ಹೋಗೋವಾಗ ಜಾಸ್ತಿ ನೋವಾಗುತ್ತೇನ್ರಿ? ಏನು ಆಗಲ್ಲ, ಹೆದರ್ಕೋಬೇಡ. ಹಾಯ ಕಣ್ ಮುಚ್ಕೊಂಡ್ ಮಲ್ಗಿರು, ಭದ್ರವಾಗಿ ಇರ್ಕೋ ಅಷ್ಟೇ. ಏನ್ರಿ ಇದು, ಪಕ್ಕ ಟ್ರ್ಯಾಕ್ ಹೊರಟೋಯ್ತಲ್ರಿ ಟ್ರೈನು? ಹೌದಲ್ಲ, ಪಕ್ಕದಲ್ಲಿ ನನ್ ಟ್ರ್ಯಾಕ್ ಇರೋದನ್ನೇ ನೋಡ್ಲಿರಲ್ಲ ಶ್ಯಾಮ್ಲಾ. ಅಯ್ಯೋ, ಸರಿಯಾಗಿ ನೋಡಿ ಮಾಡಿ ಅಲ್ವೇನ್ರಿ ಅರೇಂಜ್ ಮಾಡೋದು? ಎಲ್ಲ ಅಪ್ಸೆಟ್ ಆಗೋಯ್ತು. ಏನ್ರಿ, ಇನ್ನೊಂದು ಟ್ರೈನು ಪಕ್ಕ ಟ್ರ್ಯಾಕ್ ನಲ್ಲಿ ಬರ್ತಾ ಇದೆ. ಅಲ್ಲಿ ಹೋಗಿ ಮಲ್ಕೊಳ್ಳೋಣ. ಬನ್ನಿ ಬನ್ನಿ. ಬೇಡ. ಅಯ್ಯೋ, ನಿಧಾನ. ಬನ್ನಿ, ಬೇಗ ಬನ್ನಿ. ಅಯ್ಯೋ, ಮಲ್ಕೊಳ್ಳಿ. ತೇರಿಕೆ, ರೈಲ್ ಆ ಟ್ರ್ಯಾಕ್ ಅಲ್ಲಿ ಹೊರಟೋಯ್ತು, ಅದು ಕೂಡ ನಮ್ಮನ್ನ ಆಟ ಆಡ್ತಾ ಇದೆಯಲ್ಲ. ಯಾಕೆ ಶ್ಯಾಮಲಾ ಅಳ್ತಾ ಇದೀಯಾ? ಇನ್ನೇನ್ ಮಾಡ್ಲಿ, ರೈಲು ಕೈ ಕೊಡ್ತು, ಇನ್ನೇನು ಹೋಗ್ ಸಾಯೋದು. ಅಳ್ಬೇಡ ಶ್ಯಾಮಲಾ. ಇದ್ ನೋಡಿ, ಇದನ್ನ ನೋಡಿ ತಾಯಿ. ನೆಕ್ಸ್ಟ್. ಇದು ನೋಡಿ ತಾಯಿ, ಇದು 5,000. ನೆಕ್ಸ್ಟ್. ಇದು 6,200. ನೆಕ್ಸ್ಟ್. ಪ್ಯೂರ್ ಸಿಲ್ಕ್, ಹೊಸ ಡಿಸೈನು, ಫಾರಿನ್ ಎಕ್ಸ್ಪೋರ್ಟ್ ಮಾಡ್ತಿದೀವಿ. 5,000 6,000 ಅಂದ್ರೆ ದೊಡ್ಡ ಸೀರೆಗಳು. ನಮ್ ಜಗನ್ನಾಥರ ಮಗಳು ಅಂದ್ರೆ ಏನು ಅಂತ ತಿಳ್ಕೊಂಡಿದೀರಾ? ಇಂಥ ಸೀರೆಗಳನ್ನೆಲ್ಲ ಅವ್ರ ಮನೇಲಿ ನ್ಯಾಳ ವರ್ಷಕ್ಕೆ ಉಪಯೋಗಿಸ್ತಾರೆ, ಗೊತ್ತಾ? ನಂಗೆ ಗೊತ್ತಿರ್ಲಿಲ್ಲ. ಸರಿ, ಸದ್ಯಕ್ಕೆ ಇವನ್ನೆಲ್ಲ ಪ್ಯಾಕ್ ಮಾಡಿಸಿ, ನಾಳೆನೆ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಪ್ಯೂರ್ ಗೋಲ್ಡ್ ಜರಿ, ಗೋಲ್ಡ್ ಬುಟ್ಟ ಇರೋ 20,000 ರೂಪಾಯಿ ಬೆಲೆ ಬಾಳುವಂತ 20 ಸೀರೆನ ರೆಡಿ ಮಾಡಿಸಿ ಮನೆ ಕಳ್ಸಿ, ಗೊತ್ತಾಯ್ತಾ? ಗೊತ್ತಾಯ್ತು. ರೀ ರಂಗಾಚಾರಿ. ಏನ್ ಸುಂದ್ರ? ಏನು ನನ್ನ ಸುಂದ್ರ? ಕ್ಷಮಿಸಿ, ಏನ್ ಸುಂದ್ರಣ್ಣ? ಹಾ,
ಈ ಸೇಟು ಜಗನ್ನಾಥ ರಾಯರಿಗೆ ಎಷ್ಟು ದುಡ್ಡು ಕೊಡ್ಬೇಕು? 3 ಲಕ್ಷ. 3 ಲಕ್ಷ ತಗೊಂಡು ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು. 3% ಆಗಿ 3 ವರ್ಷಕ್ಕೆ 3 ಲಕ್ಷಕ್ಕೆ ಎಷ್ಟು ಬಡ್ಡಿ? ಸಡನ್ ಆಗಿ ಕೇಳಿದ್ರೆ ಹೇಗೆ ಹೇಳಿ? ಪೇಪರ್ ಮೇಲೆ ಲೆಕ್ಕ ಹಾಕಿ ಹೇಳ್ತೀನಿ. ಬಾಯಿ ಬೆರಳು ಹಾಕೊಂಡು ಚೀಪಾಗಿ ಬರುತ್ತಾ? ಒಂದ್ ಸಣ್ಣ ಲೆಕ್ಕ ಕೇಳಿದ್ರೆ ಹೇಳಕ್ ಬರಲ್ಲ. ನೀವೆಂತ ಅಕೌಂಟೆಂಟ್ ರೀ? ಅಸಲು 3 ಲಕ್ಷ, ಬಡ್ಡಿ 3,24,000, ಒಟ್ಟು 6,24,000. ಈಗ ತಗೊಂಡಿರೋ ಸೀರೆಗಳ ಹಣ, ನಾನ್ ನಿಮ್ಗೆ ಕೊಡಬೇಕಾಗಿರೋ ಹಳೆ ಬಾಕಿ ಎಲ್ಲಾನು ವಜಾ ಹಾಕೊಂಡು ಬಾಕಿ ಅಮೌಂಟ್ ಅನ್ನ ಇನ್ನೊಂದು ವಾರದೊಳಗೆ ಇವ್ರಿಗೆ ತಲುಪಿಸ್ಬೇಕು. 1 ವಾರದೊಳಗೆ ಕೊಡಕ್ಕಾಗ್ಲಿಲ್ಲ ಅಂದ್ರೆ ನಿಮ್ಮ ಅಂಗಡಿ ಮನೆ ಎಲ್ಲ ಹರಾಜ್. ನೋಡಿ, ಒಳ್ಳೊಳ್ಳೆ ಡಿಸೈನ್ಗಳಿವೆ, ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ. ಇಂಥ ಜುಜ್ಬಿ ಒಡವೆಗಳನ್ನೆಲ್ಲ ಇವ್ರ ಮೈ ಮೇಲೆ ಹಾಕೊಂತಾರೆ ಅಂತ ತಿಳ್ಕೊಂಡಿದ್ದೀರಾ? ಇವ್ರ ಮನೇಲಿರೋ ನಾಯಿ, ಬೆಕ್ಕು, ಕುರಿ, ಕೋಳಿಗಳಿಗೆಲ್ಲ ಇದಕ್ಕಿಂತ ಬೆಲೆ ಬಾಳ ಒಡವೆ ಹಾಕಿದ್ದಾರೆ, ಗೊತ್ತಾ? ಬೇರೆ ಯಾವ್ದಾದ್ರು ತೋರ್ಸಿ. ಒರೇ ನಾಯ್ನ ತೋರ್ಸಪ್ಪ. ಇದು ಪ್ಯೂರ್ ಡೈಮಂಡ್ ನೆಕ್ಲೇಸು. ಇದರ ಬೆಲೆ 1 ಲಕ್ಷ. ರೀ ಶೆಟ್ರೆ, ನಿಮ್ಗೆ ಲಕ್ಷ ಅನ್ನೋದು ಇವರಿಗೆ ಅಲಕ್ಷ. ಇವರು ನಿಜವಾಗ್ಲೂ ಜಗನ್ನಾಥರಾಯರ ಮಗಳ? ಇಲ್ಲ, ಅನಾಥರಾಯರ ಮಗಳು. ರೀ ರಂಗಾಚಾರಿ, ಏನ್ ಸುಂಡ್ರಣ್ಣ? ಶ್ಯಾಮ್ಲಾ ಯಾರು ಅಂತ ಶೆಟ್ರಿಗೆ ಹೇಳ್ರಿ. ಶ್ಯಾಮಲಮ್ಮ ನೋಡಕ್ ನೋಡು ನಮ್ಮ ಯಜಮಾನ್ರ ಮಗಳೇನೆ. ಗೊತ್ತಾಯ್ತಾ? ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಇವ್ರ ತಂದೆ ಹತ್ರ ನೀವು ತಗೊಂಡಿರೋ ಸಾಲನ ಬಡ್ಡಿ ಸಮೇತ ವಸೂಲ್ ಮಾಡ್ಕೊಂಡು ಹೋಗ್ ಬಂದಿರೋರು. ಈಗ ತಗೊಂಡಿರೋ ಒಡವೆ ಹಣ, ನಾನ್ ನಿಮ್ಗೆ ಕೊಡ್ಬೇಕಾಗಿರೋ ಹಳೆ ಬಾಕಿ ಎಲ್ಲ ಹಿಡ್ಕೊಂಡು ಮಿಕ್ಕಿದ್ದನ್ನ 1 ವಾರದೊಳಗೆ ಇವ್ರ ಮನೆ ತಲುಪಿಸ್ಬೇಕು. ಇಲ್ಲ ಅಂದ್ರೆ ಸುಸ್ತಿ ಬಡ್ಡಿ ಹಾಕ್ಬೇಕಾಗತ್ತೆ, ಹುಷಾರ್. ಸರಿ ಸುಂದ್ರ. ಸರಿ ಸುಂದ್ರಣ್ಣ. ಹಾ. ಒರೇ ನಾಯ್ನ, ಬೇಗ ಪ್ಯಾಚ್ ಇರಾ. ಇದು ಸರಿ ಇಲ್ಲ. ಚೆನ್ನಾಗಿಲ್ವಾ? ಇತ್ತೋಸು ಚೆನ್ನಾಗಿದೆ. ಹಾಕೊಳ್ಳಿ ತಾಯಿ, ಹಾಕೊಳ್ಳಿ. ಒಳ್ಳೆ ಡಿಸೈನು, ಹಾಕೊಳ್ಳಿ. ಇದು ಚೆನ್ನಾಗಿದೆ. ಇದು ಚೆನ್ನಾಗಿಲ್ಲ ರೀ. ಇದು ಹಾಕೊಳ್ಳಿ. ಇದು ತುಂಬಾ ಚೆನ್ನಾಗಿದೆ. ಸೂಟ್ ಆಗುತ್ತೆ. ಹಲೋ. ಒಂದ್ ನಿಮಿಷ ಹಾಗೆ ಲೈನಲ್ಲಿರಿ. ಸುಂದಣ್ಣ, ಹಾ. ಶೇಟ್ಜಿ ಫೋನ್ ಮಾಡಿದ್ದಾರೆ. ಹಲೋ ಸೇಟ್, ಹಣದ ವಿಷಯ ಏನ್ ಮಾಡ್ದೆ? ನೋ 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 ನೋ, ಇನ್ನೊಂದು ಅರ್ಧ ಗಂಟೆಲಿ ಹಣ ತಗೊಂಡ್ ಬರ್ಲಿಲ್ಲ ಅಂದ್ರೆ ನಿನ್ ಜಾನ್ ನಿಕಲ್ ಮಾಡ್ಬಿಡ್ತೇನೆ, ಹುಷಾರ್. ಸುಂದ್ರ, ಏನಯ್ಯ ಸಮಾಚಾರ? ಹೇಳ್ ಕಳ್ಸಿದ್ಯಂತೆ, ಹಳೆ ಬಾಕಿ ಕೊಡ್ತೀಯಾ? ಸುಂದ್ರ ಅಂತ ಕರಿಬೇಡ್ರಿ. ನಿಮ್ಮ ಚರ್ಮ ಸುಂದ್ರಾನು, ಸುಂದ್ರಣ್ಣ ಅಂತ ಕರೀರಿ. ಈಗ ಅವನು ಅಮ್ಮವ್ರ ಪಿಯೆ. ಹೌದಾ? ನಮಸ್ಕಾರ ಸುಂದ್ರಣ್ಣ. ಯಾರಯ್ಯ ನೀನು? ಏನ್ ಸುಂದ್ರಣ್ಣ, ನನ್ನೇ ಮಾಡ್ತೋಗ್ಬಿಟ್ಟಿದ್ಯಲ್ಲ. ನಮ್ಮನೇಲಿ ಬಾಡಿಗೆ ಇರ್ಲಿಲ್ವಾ? ಕರೆಕ್ಟ್. ಎಷ್ಟು ರೂಪಾಯಿ ಬಾಡಿಗೆ ಕೊಟ್ಟಿದ್ದೆ ನೀನು? ತಿಂಗಳಿಗೆ 250. ರೀ ರಂಗಾಚಾರಿ, ಯಜಮಾನ್ ಹತ್ರ ಇವನು ಸಾಲ ಎಷ್ಟು ತಗೊಂಡಿದ್ದಾನೆ? 25,000 ರೂಪಾಯಿ. 25,000ಕ್ಕೆ ತಿಂಗಳಿಗೆ ಎಷ್ಟು ಬಡ್ಡಿ ಆಯ್ತು? 250 ರೂಪಾಯಿ. ಇನ್ಮೇಲೆ ದಿನಾ ಬಂದು 250 ಬಸ್ಕಿ ಹೊಡೆದು ಬಿಟ್ಟು ಹೋಗ್ಬೇಕು. ಬಸ್ಗೆ ಹೊಡಿಬೇಕಾ? 250? ಹೆಚ್ಚಿಗೆ ಮಾತಾಡಿದ್ರೆ 500. ಬೇಡ, ನಿನ್ ದಮ್ಮಯ್ಯ ಅಂತೀನಿ. 250 ಹೊಡಿತೀನಿ. ಹೊಡಿತೀನಿ ಅಲ್ಲ, ಹೊಡಿಬೇಕು. ಇಲ್ಲಿ ಶುರು ಹಚ್ಕೋ, ಒಂದು, ಕಿವಿ ಹಿಡ್ಕೋ. ಎರಡು, ರಂಗಾಚಾರಿ, ಒಂದ್ ನಿಮಿಷ, ಅಮ್ಮರು ಚಪ್ಲಿ. ಏನ್ ತಾಯಿ, ನಿಮಗಿದ್ರಲ್ಲಿ ಯಾವ ಡಿಸೈನ್ ಒಪ್ಪಿಗೆ ಆಯ್ತು? ಯಾವ್ದು ಆಗ್ಲಿಲ್ಲ. ಅವ್ರನ್ನೇನ್ರಿ ಕೇಳೋದು? ನಿಮಗ್ ತಲೆ ಇಲ್ವಾ? ಅವ್ರ ಕಾಲಿಗೆ ಯಾವ ಡಿಸೈನ್ ಸೆಟ್ ಆಗುತ್ತೋ ಅದನ್ನ ಲಿಸ್ಟ್ ಹಾಕಿ ಒಂದ್ ಲಾರಿ ಚಪ್ಪಲಿ ತರಿಸ್ರಿ. ಅವ್ರಿಗೆ ಎಷ್ಟ್ ಬೇಕೋ ಅಷ್ಟು ಇಟ್ಕೋತಾರೆ, ಉಳಿದಿದ್ದು ನಿಮ್ ಮುಖಕ್ಕೆ ಹೆಸಿತಾರೆ. ಈ ಜುಜ್ಬಿ ಚಪ್ಪಲಿನೆಲ್ಲ ತಗೊಂಡವ್ರಿ. 71 ಅಪ್ಪ, ಅಪ್ಪ 72, ಏ ನಂಜುಂಡ ಮುನ್ಸ್ವಾಮಿ, ಉಸಿರಾಡ್ತಾ ಇದ್ದಾನೆ. ಏನ್ ಬುದ್ಧಿ? ಇವ್ನ್ ಎತ್ಕೊಂಡೋಗಿ ಚೆನ್ನಾಗಿ ನೀರ್ ಕುಡ್ಸ್ರು. ಸುಧಾರ್ಸ್ಕೊಂಡ್ಮೇಲೆ ಬಾಕಿ ಬಸ್ಕಿ ಹೊಡಿಲಿ. ಪಾಪ, ಅವ್ನ್ಗೆ ಯಾಕ್ರಿ ಅಂತ ಶಿಕ್ಷೆ ಕೊಟ್ರಿ? ಪಾಪನ?
ಆ ರಾಸ್ಕಲ್ ಎಂತವನು ಗೊತ್ತಾ? ನಾನ್ ಬಾಡಿಗೆಗಿದ್ನಲ್ಲ ಆ ಮನೆ ನಮ್ದೇ ಶ್ಯಾಮ್ಲ. ನಮ್ ತಂದೆ ಕಷ್ಟದಲ್ಲಿದ್ದಾಗ 500 ರೂಪಾಯಿ ಸಾಲ ಕೊಟ್ಟು ಬಡ್ಡಿ ಸೇರಿಸಿ ಮನೇನೆ ನುಂಗ್ಬಿಟ್ಟ. ಇಂಥವ್ರಿಗೆಲ್ಲ ಬುದ್ಧಿ ಕಲ್ಸ್ಬೇಕಾ ಬೇಡವಾ? ಹೌದಾ? ನಾಳೆಯಿಂದ 500 ಹೊಡ್ಸಿ. ಜಯರಾಮ್ ಜಿ ಕಿ ಸುಂದರಣ್ಣ, ಓ ಕಮಾನ್ ಕಾಮಣ್ಣ. ಅಲ್ಲ ಸೇಠಣ್ಣ, ದುಡ್ಡು ಕೊಟ್ಟು ಹೋಗಣ್ಣ. ತಗೊಳ್ಳಿ 1 ಲಕ್ಷ ಇದೆ. ಹ, ಮಿಕ್ಕಿದ್ದನ್ನ ಸ್ವಲ್ಪ ನಿಧಾನವಾಗಿ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಇದೇನ್ ಕಡ್ಲೆಪುರಿ ವ್ಯಾಪಾರ ಏನ್ರಿ? ಯಜಮಾನ್ರ ಹತ್ರ ಮತ್ತು ತಗೊಂಡು ಚಿಲ್ರೆ ವಾಪಸ್ ಕೊಡೋದಕ್ಕೆ ಮರ್ಯಾದೆ ಪೂರ್ತಿ ದುಡ್ಡು ಸೆಟ್ಲ್ ಮಾಡ್ಬಿಟ್ಟು ಹೋಗಿ. ದಯವಿಟ್ಟು ಕೋಪ ಮಾಡ್ಕೋಬೇಡಿ, ದೊಡ್ಡ ಮನ್ಸು ಮಾಡಿ 1 ತಿಂಗಳು ಟೈಮ್ ಕೊಡಿ. ಇರೋದೇ ಇಷ್ಟಾಗಲ್ಲ ಮನಸ್ಸು, ಹಾಗೆಲ್ಲ ದೊಡ್ಡದು ಮಾಡಕ್ ಆಗೋದಿಲ್ಲ. ಇನ್ನೊಂದ್ ವಾರದಲ್ಲಿ ಪೂರ್ತಿ ದುಡ್ಡು ಸೆಟ್ಲ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಮನೆ ಜೊತೆ ನೀವು ಹರಾಜ್. Get out. ಜಯರಾಮ್ ಜಿ ಕಿ. ಕುಡಿಯೋ ನೀರಿಗೆ ತೊಂದ್ರೆ ಅಂದಿದ್ದಕ್ಕೆ ಯಜಮಾನ್ರು ಬಾವಿ ತೋಡ್ಸ್ಕೊಡ್ತೀನಿ ಅಂತ ಅಂದಿದ್ರು ಸುಂದ್ರಣ್ಣ. ಇದುವರೆಗೂ ಬಾವಿ ತೋಡ್ಸ್ಲಿಲ್ಲ. ನೀರಿಗೆ ಬಹಳ ಕಷ್ಟ ಆಗೈತೆ. 1 ಮೈಲಿ ದೂರದಿಂದ ಹೊತ್ಕೊಂಡ್ ಬರ್ಬೇಕು. ಬಾವಿ ತೋಡ್ಸಿದ ಖರ್ಚು 20,000 ಅಂತ ಲೆಕ್ಕದ ಬುಕ್ ನಲ್ಲಿ ಬರ್ದಿದ್ದೀರಲ್ಲ, ಯಾವ ಬಾವಿ ರೀ ಅದು? ಸುಳ್ಳು ಲೆಕ್ಕ ಬರ್ದು 20,000 ತಗೊಂಡೋಗಿ ಯಾವ ಬಾವಿ ಸುರಿದ್ರಿ ಹೇಳ್ರಿ? ನಮ್ಮನೆ ಬಾವಿಗೆ ಸುರಿದಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಇನ್ನೊಂದು ವಾರದಲ್ಲಿ ಇಲ್ಲೊಂದು ಬಾವಿ ತೋರಿಸ್ಬಿಡ್ತೀನಿ. 1 ವಾರ ಅಲ್ಲ, ನಾಳೆ ಬೆಳಿಗ್ಗೆ ಒಳಗಡೆ ಇಲ್ಲೊಂದು ಬಾವಿ ತೋರಿಸ್ಲಿಲ್ಲ ಅಂದ್ರೆ ನಿಮ್ ಗುಳಿ ತೋರಿಸ್ಬಿಡ್ತೀನಿ. ಅಯ್ಯೋ, ಒಂದು ರಾತ್ರಿ ಕಳಿಯೋದ್ರೊಳಗೆ ಬಾವಿ ಹೇಗನ್ನ ತೋರ್ಸೋದು? ಯಾಕೆ ತೋರಿಸ್ತೀರಾ? ಕೊರ್ಸಿ. ಆ? ಇದು ಶಿಲಾಯುಗ ಅಲ್ಲ, ಬೋರ್ವೆಲ್ ಯುಗ. 1 ಗಂಟೆ ಒಳಗೆಲ್ಲ ಬಾವಿ ರೆಡಿ ಮಾಡ್ಬೋದು. ನೋಡ್ರಪ್ಪ, ನಾಳೆ ಬೆಳಗಾಗೋದ್ರೊಳಗೆ ಇಲ್ಲೊಂದು ಬಾವಿ ರೆಡಿ ಆಗ್ಲಿಲ್ಲ ಅಂದ್ರೆ ಎಲ್ರು ಸೇರಿ ಹಳ್ಳ ತೋಡಿ ಇವ್ರನ್ನ ಹೂತಾಕ್ಬಿಡಿ. ನೋಡ್ರಪ್ಪ, ತಗೊಳ್ಳಿ. ಇದ್ರಲ್ಲಿ 1 ಲಕ್ಷ ರೂಪಾಯಿ ಇದೆ. ಇದನ್ನ ದೀಪಾವಳಿಗೆ ಬೋನಸ್ ಅಂತ ತಿಳ್ಕೊಂಡು ಎಲ್ರು ಸಮವಾಗಿ ಹಂಚ್ಕೊಳ್ಳಿ. ಆಯ್ತು ಸುಂದರಣ್ಣ. ನಾವಿನ್ ಬರ್ತೇವೆ. ನಮಸ್ಕಾರ. ಸುಂದರಣ್ಣ ಅವರಿಗೆ ಈ ಹೂನಾರಲ್ಲ ಯಾಕೆ? ಅಕಸ್ಮಾತ್ ಯಜಮಾನ್ರೇ ಬಂದ್ಬಿಟ್ರೆ ಸ್ವಾಗತ ಮಾಡ್ಬೇಕಲ್ಲ. ಇಲ್ದೇ ಇದ್ರೆ ನಮ್ಮನ್ನೆಲ್ಲ ಭೂಗತ ಮಾಡ್ಬಿಡ್ತಾರಲ್ಲ. ಬನ್ನಿ ಸರ್, ಬನ್ನಿ. ಅಯ್ಯೋ, ಕೊಡು. ಅಯ್ಯೋ, ಹಾರ ಕೊಡು. ಯಜಮಾನ್ರ ಕಾಲಿಗೆ ಅಡ್ಡು ಬಿದ್ದೆ. ಬೇರೆ ಕಾಲಿಗೆ ಅಡ್ಡು ಬೀಳಕ್ ಅವಕಾಶ ಕೊಡ್ರಿ. ಯಜಮಾನ್ರ ಕಾಲಿಗೆ ಅಡ್ಡು ಬಿದ್ವಿ. ಇರ್ಲಿ ಹೇಳಪ್ಪ, ಹೇಳಿ. ಎಲ್ರು ಕ್ಷೇಮವಾಗಿದ್ದೀರೇನಪ್ಪ? ನಿಮ್ಮ ದಯೆ ಆಶೀರ್ವಾದದಿಂದ ನಾವೆಲ್ಲರೂ ಚೆನ್ನಾಗಿದ್ದೀವಿ ಯಜಮಾನ್ರೆ. ಅಯ್ಯೋ, ನನ್ನ ದಯೆ ಏನ್ ಬಂತು? ಎಲ್ಲ ದೇವರ ದಯೆ. ತಗೊಳಪ್ಪ, ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗ್ತಾವನೆ. ಸರಿಯಾದ ನನ್ ಮಗನೇ ಸಿಕ್ಕದ. ಅಂತೂ ಈ ದಿನ ನಿಮ್ಮನ್ನ ನೋಡಿದ್ದು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ್ ನೋಡಿದಷ್ಟೇ ಸಂತೋಷವಾಯ್ತು. ಸರಿ, ದಾರಿ ಬಿಡಿ. ಯಜಮಾನ್ರು ಬಂದಿರೋದು ಅವ್ರ ಮಗಳನ್ನ ನೋಡಕ್ಕೆ. ಬನ್ನಿ ಸರ್, ನಿಮ್ ಮಗಳು ಶ್ಯಾಮ್ಲಾ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ ಸರ್. ನಮಸ್ಕಾರ. ಏನ್ರೇ, ನಿಮ್ ಡೌಟ್ ಎಲ್ಲ ಕ್ಲಿಯರ್ ಆಯ್ತಾ? ಯಜಮಾನ್ರ ನೋಡಿದ ಮೇಲೆ ನಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಯ್ತು. ತಾವಿನ್ ದಯಮಾಡಿಸಬಹುದು? ಆಯ್ತು. ಶ್ಯಾಮ್ಲಾ, ಡ್ಯಾಡಿ. ಡ್ಯಾಡಿ, ಶ್ಯಾಮ್ಲಾ ನಿಮ್ ಮಗಳು. ಡ್ಯಾಡಿ, ಶ್ಯಾಮ್ಲಾ, ನನ್ ಕಂದ. ಡ್ಯಾಡಿ, ಡ್ಯಾಡಿ. ನೋಡಿದ್ರ, ಅವ್ರು ನಿಮ್ ಯಜಮಾನ್ರ ಮಗಳು ತಾನೆ? ಹೌದಾ? ನಿಮ್ಮೆಲ್ರಿಗೂ ಹುಡ್ದಬ್ಬ ಮಾಡಿಸ್ತೀನಿ, ಸ್ವಲ್ಪ ಇರಿ. ಸುಂದರಣ್ಣ, ಹಾ. ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀವಿ, ನಿನ್ ದಮ್ಮಯ್ಯ ಅಂತೀವಿ. ಯಜಮಾನ್ರಿಗೆ ನಮ್ ವಿಷಯ ಮಾತ್ರ ಹೇಳ್ಬೇಡ. ಹೌದು ಸುಂದರಣ್ಣ. ಸರಿ, ಮರ್ಯಾದೆಗೆ ಎಲ್ರು ಇಲ್ಲಿಂದ ಕಳ್ಸ್ಕೊಳ್ಳಿ. ಶ್ಯಾಮ್ಲಾ, ಎಷ್ಟು ದಿವಸ ಆಯ್ತಮ್ಮ ನೀನ್ ನೋಡಿ? ಡ್ಯಾಡಿ, ನನ್ನ ಕ್ಷಮಿಸ್ಬೇಡಿ ಡ್ಯಾಡಿ. ಅಳ್ಬೇಡ, ಇಟ್ಸ್ ಆಲ್ ರೈಟ್. ಸಮಾಧಾನ ಮಾಡ್ಕೋ. ಕಟ್. ಬ್ಯೂಟಿಫುಲ್, ವಂಡರ್ಫುಲ್ ಆಗಿ ಇಬ್ರು ಆಕ್ಟ್ ಮಾಡಿದ್ರಿ. ಶ್ಯಾಮ್ಲಾ, ಇಲ್ಲಿಗೆ ಹೇಗಮ್ಮ ಬಂದೆ ನೀನು? ಸಾಕು ಸರ್, ಇನ್ನೇನು ಆಕ್ಟ್ ಮಾಡ್ಬೇಕಾಗಿಲ್ಲ. ಅವ್ರೆಲ್ಲ ಹೊರಟೋದ್ರು. ಶರಪ್. ಯಾರನ್ನ? ನಿನ್ನೆ. ಶ್ಯಾಮ್ಲಾ, ಯಾರಮ್ಮ ಇವನು? ಡ್ಯಾಡಿ, ಅಲ್ಲೇ ಅಪ್ಪನ್ ತರ ಆಕ್ಟ್ ಮಾಡಿ ಅಂತ ಕರ್ಕೊಂಬಂದ್ರೆ ನನ್ನನ್ನೇ ಯಾರು ಅಂತ ಕೇಳ್ತಿರಲ್ರಿ. ಸಾಕು ಹೋಗ್ರಿ ಆಚೆಗೆ. ಸುಂದರ್, ಇವ್ರು ನಿಜವಾಗ್ಲೂ ನಮ್ ತಂದೆನೆ. ಅಷ್ಟೇ ಅಲ್ಲ, ಈ ಊರಿನ ಶ್ರೀಮಂತ
ಧರ್ಮರತ್ನಾಕರ ಜಗನ್ನಾಥರಾಯ ನಾನೇ. For more updates, like, comment, subscribe to our channel.